ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪುರಸ್ಕೃತ ಶಿವಶಂಕರ್ ಟೋಕ್ರೆ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಹಾಗೂ ವಚನ ಸಮೂಹ ಸಂಸ್ಥೆ ವತಿಯಿಂದ ಬೀದರ್ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ನಾಗರಿಕ ಸನ್ಮಾನ ಸಮಾರಂಭ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಬೆಂಗಳೂರು ಜಂಟಿ ನಿರ್ದೇಶಕರು ವೈಜಗೊಂಡ ಅವರು ಮಾತನಾಡಿ, ಐಟಿಐ ಕಾಲೇಜುಗಳ ಅಭಿವೃದ್ಧಿಗೆ ಶಿವಶಂಕರ್ ಟೋಕ್ರೆ ಪಾತ್ರ ಬಹಳಷ್ಟಿದೆ. ಐಟಿಐ ಕಾಲೇಜಿನತ್ತ ಮುಖ ಮಾಡಿ ನೋಡುವ ಹಾಗೆ ಉದ್ಯೋಗ ಮೇಳ ಮಾಡುವ ಮೂಲಕ ನಾವುಗಳು ಕೂಡ ಅವರಿಗೆ ಕೈಜೋಡಿಸಿ ಕೆಲಸ ಮಾಡಿದ್ದೇವೆ. ಇವತ್ತು ಬೀದರ್ ಐಟಿಐ ಕಾಲೇಜಿನ ಜಮೀನನ್ನ ಟೋಕ್ರೆ ಅವರು ತಮ್ಮ ಸತತ ಪ್ರಯತ್ನದಿಂದ ಉಳಿಸಿದ್ದಾರೆ. ತಮ್ಮ 39 ವರ್ಷದ ವೃತ್ತಿ ಜೀವನದ ಸಂದರ್ಭದಲ್ಲಿ ಒಂದು ದಿವಸನೂ ಫ್ರೀಯಾಗಿರದೆ ಕೆಲಸ ಮಾಡಿದ್ದಾರೆ. ಕಾಲೇಜು ಕೆಲಸ ಮುಗಿದ ಬಳಿಕ ಸಂಘ ಸಂಸ್ಥೆ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ರು. ಪ್ಲೇಸ್ಮೆಂಟ್ಗಾಗಿ, ಕ್ಯಾಂಪಸ್ ಸಂದರ್ಶನಕ್ಕಾಗಿ ಕಂಪನಿ ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ಕೊಂಡಿಯಾಗಿ ಟೋಕ್ರೆ ಅವರು ಕೆಲಸ ಮಾಡಿದ್ದಾರೆ ಎಂದು ಅವರ ಕಾರ್ಯಕ್ಕಾಗಿ ಶ್ಲಾಘನೀಯ ವ್ಯಕ್ತಪಡಿಸಿದರು. ಇದೇ ವೇಳೆ ಸಂಸ್ಕೃತಿ ಚಿಂತಕರು ಸಾಹಿತಿಗಳಾದ ಪ್ರೊಫೆಸರ್ ಸಿದ್ದು ಯಾಪಲ್ಪರವಿಯವರು ಅಭಿನಂದನಾ ನುಡಿಯುತ್ತಾ, ಟೋಕ್ರೆ ಒಂದು ರೀತಿಯಲ್ಲಿ ಎಐ ಇದ್ದ ಹಾಗೆ, ಯಾರು ಏನ್ ಹೇಗೆ ಎಂಬುದು ಎಲ್ಲವನ್ನ ಬಲ್ಲವರು, ಯಾರನ್ನ ಹೇಗೆ ವ್ಯಾಖ್ಯಾನಿಸಬೇಕು ಎಂದು ತಿಳಿದವರು. ಯಾವುದೇ ಕೆಲಸ ಕೊಟ್ಟರೂ ಟೋಕ್ರೆ ಅವರು ಬದ್ಧತೆ ನಿಷ್ಠೆಯಿಂದ ಮಾಡಿ ತೋರಿಸ್ತಾರೆ. ಇವತ್ತು ಡಾಕ್ಟರೇಟ್ ಅವಾರ್ಡ್ನಲ್ಲಿ ಕೇವಲ ಟೋಕ್ರೆ ಅವರ ಪಾಲಷ್ಟೇ ಅಲ್ಲ, ಅದರಲ್ಲಿ ಬದಲಾಗಿ ಕನ್ನಡ ಸಾಹಿತ್ಯ ಪರಿಷತ್ತು, ವಚನ ಸಮೂಹ ಸಂಸ್ಥೆ, ಬಸವ ಕೇಂದ್ರ, ಸರ್ಕಾರಿ ನೌಕರರ ಸಂಘ ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಯಾವೆಲ್ಲ ಸಂಘ ಸಂಸ್ಥೆಗಳಿಗಾಗಿ ಅವರು ಅವಿರತವಾಗಿ ಸೇವೆ ಸಲ್ಲಿಸಿದ್ದಾರೋ ಅವರೆಲ್ಲರ ಪಾಲು ಈ ಡಾಕ್ಟರೇಟ್ ಅವಾರ್ಡ್ನಲ್ಲಿದೆ. ನಿಸ್ವಾರ್ಥ ಮನೋಭಾವದಿಂದ ಇಷ್ಟೆಲ್ಲ ಸಂಘ ಸಂಸ್ಥೆಗಳಿಗಾಗಿ ಸೇವೆ ಸಲ್ಲಿಸಿದರ ಪ್ರತಿಫಲ ಟೋಕ್ರೆ ಅವರಿಗೆ ಗೌರವ ಡಾಕ್ಟರೇಟ್ ಅವಾರ್ಡ್ ಹುಡುಕಿಕೊಂಡು ಬಂದಿದೆ ಎಂದು ತಿಳಿಸಿದರು. ಸನ್ಮಾನ ಸ್ವೀಕರಿಸಿ ಶಿವಶಂಕರ್ ಟೋಕ್ರೆಯವರು ಮಾತನಾಡಿ, ನಿವೃತ್ತಿ ಒಂದು ಪ್ರಕ್ರಿಯೆ ಅಷ್ಟೇ. ಸಮಾಜದಲ್ಲಿ 60 ವರ್ಷ ಅಂದಾಕ್ಷಣ ಮುಪ್ಪು ಅಂತಾರೆ, ಜೀವನ ಮುಗಿತು ಅಂತಾರೆ. ಆದರೆ ನನಗೀಗ ಜೀವನ ಆರಂಭದ ಅನುಭವ ಆಗ್ತಾ ಇದೆ. ಕೆಲಸದ ಗೋಜಿಲ್ಲ, ಮಕ್ಕಳನ್ನ ಕುಟುಂಬ ಸಾಗಿಸುವ ಗೋಜಿಲ್ಲ. ಇವತ್ತು ನಿರಾಳನಾಗಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸಕ್ಕೆ ಕೈಜೋಡಿಸಲು ಸದಾ ಸಿದ್ಧನಿದ್ದೇನೆ. ಡಾಕ್ಟರೇಟ್ ಅವಾರ್ಡ್ಗೆ ಯಾವುದೇ ರೀತಿ ಅರ್ಜಿ ಇಲ್ಲದೆ, ಶಿಫಾರಸು ಇಲ್ಲದೆ ನನ್ನ ನಿರಂತರ ಕಾರ್ಯಕೌಶಲ್ಯಕ್ಕೆ ಗೌರವ ಡಾಕ್ಟರೇಟ್ ಸಂದಿದ್ದು ಬಹುದೊಡ್ಡ ಗೌರವದ ಸಂಗತಿಯಾಗಿದೆ ಎಂದರು. ಕೆಪಿಸಿಸಿಯಿಂದ ನೇಮಕಗೊಂಡ ಕೆಲಸ ಮಾಡುತ್ತಿರುವ ಕಿರಿಯ ತರಬೇತಿ ಅಧಿಕಾರಿಗಳಿಗೆ ಇವತ್ತು ಕಾರ್ಯಕ್ರಮದಲ್ಲಿ ನನ್ನ ಅಭಿನಂದನಾ ಸನ್ಮಾನಕ್ಕೂ ಮುನ್ನವೇ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ಎಂದು ತಿಳಿಸಿದರು. ನಿವೃತ್ತಿ ಅಂದರೆ ಒತ್ತಡ ರಹಿತ ಬದುಕು. ನನ್ನ ಅರ್ಧಾಂಗಿನಿ ಹಾಗೂ ಮಕ್ಕಳಾದ ಬಸವಕುಮಾರ್ ಹಾಗೂ ಚಿನ್ನಬಸವ ಅವರ ಸಹಕಾರ ಬೆಂಬಲದಿಂದ ಇಷ್ಟರ ಮಟ್ಟಿಗೆ ಬೆಳೆಯಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡಿ, ನಾವೆಲ್ಲ ಕಂಡ ಅಪರೂಪದ ವ್ಯಕ್ತಿತ್ವ ಶಿವಶಂಕರ್ ಟೋಕ್ರೆ ಅವರದ್ದಾಗಿದೆ. ಸುಮಾರು ದಶಕಗಳಿಂದ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು. ಕನ್ನಡ ಮತ್ತು ಬಸವ ಈ ಎರಡನ್ನ ತಮ್ಮ ಜೀವನದ ಉಸಿರಾಗಿಸಿಕೊಂಡವರು. ಇವತ್ತು ಅವರ ವ್ಯಕ್ತಿತ್ವಕ್ಕಾಗಿ ಸಂದ ಗೌರವ ಡಾಕ್ಟರೇಟ್ ಆಗಿದೆ. 65 ಸಂಘ ಸಂಸ್ಥೆಗಳು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸರ್ಕಾರಿ ನೌಕರರ ಸಂಘ, ಬಸವ ಕೇಂದ್ರ, ವಚನ ಸಮೂಹ ಸಂಸ್ಥೆ, ಕನ್ನಡ ಸಾಹಿತ್ಯ ಪರಿಷತ್ತು ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ವಚನ ವಿಜಯೋತ್ಸವ ಇರಲಿ, ಶರಣ ಸಂಸ್ಕೃತಿ, ಬಸವ ಸಂಸ್ಕೃತಿ, ಶರಣ ಮೇಳ ಕಾರ್ಯಕ್ರಮಗಳ ಯಶಸ್ವಿಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಇಂತಹ ಮೌಲ್ವಿಕ ವ್ಯಕ್ತಿತ್ವಕ್ಕೆ ಗೌರವಿಸುವುದು ನಮಗೂ ಒಂದು ರೀತಿಯಲ್ಲಿ ಹೆಮ್ಮೆಯ ಸಂಗತಿಯಾಗಿದೆ ಎಂದು ತಿಳಿಸಿದರು. ಬೀದರ್ ಬಸವ ಕೇಂದ್ರ ಅಧ್ಯಕ್ಷರಾಗಿರುವ ಶರಣಪ್ಪ ಮಿಠಾರಿಯವರು ಆಶಯ ನುಡಿಯನ್ನು ನುಡಿಯುತ್ತಾ, ಕ್ರಿಯಾಶೀಲತೆ ಮತ್ತು ಅಭಿವೃದ್ಧಿಯ ಆದರ್ಶ ಗುಣಲಕ್ಷಣಗಳನ್ನು ಬದುಕಿನ ಭಾಗವಾಗಿಸಿಕೊಂಡಿರುವ ಡಾಕ್ಟರ್ ಶಿವಶಂಕರ್ ಟೋಕ್ರೆ ಬಸವ ಕನ್ನಡ ಕೌಶಲ ಸೇವೆ ಮಾಡುವ ನಮ್ಮ ಮಧ್ಯದ ಅಪರೂಪದ ವ್ಯಕ್ತಿಯಾಗಿದ್ದಾರೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಅಧಿಕಾರಿಗಳಾಗಿ ವೃತ್ತಿ ಜೀವನ ಪ್ರಾರಂಭಿಸಿ ಪ್ರಾಚಾರ್ಯರಾಗಿ ಬೀದರ್ ಜಿಲ್ಲಾ ಐಟಿಐ ನೋಡಲ್ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಪ್ರವೃತ್ತಿಯಿಂದ ಇವರು ಸಾಹಿತಿಗಳಾಗಿ ಸಾಹಿತ್ಯದ ಒಡನಾಟದಿಂದ ಕಾವ್ಯ ಬರೆಯುವ ಗೀಳನ್ನ ಹಚ್ಚಿಕೊಂಡವರು. ತಮ್ಮ 39 ವರ್ಷಗಳ ಕಪ್ಪು ಚುಕ್ಕಿ ರಹಿತವಾದ ಅವಿರತ ಸೇವೆ ಸಲ್ಲಿಸುತ್ತಲೇ ತಮ್ಮ ಸೇವಾ ಅವಧಿಯಲ್ಲಿ ಸುಮಾರು 17,000 ಐಟಿಐ ಮೊದಲಾದ ವಿವಿಧ ವೃತ್ತಿಯ ಕೌಶಲ್ಯ ಕರ್ಮಿಗಳಿಗೆ ಕ್ಯಾಂಪಸ್ ಸಂದರ್ಶನ ಮೂಲಕ ಉದ್ಯೋಗ ಒದಗಿಸಿ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಸಂದವರಾಗಿದ್ದಾರೆ. ಈಗ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿರುವುದು ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಹೆಮ್ಮೆಯ ಸಂಗತಿಯಾಗಿದೆ ಎಂದು ತಿಳಿಸಿದರು.
ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷರಾದ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಮಾತನಾಡಿದರೆ, ಹುಲಸೂರು ಗುರುಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ನೇತೃತ್ವ ವಹಿಸಿ ಮಾತನಾಡಿದರು. ವೇದಿಕೆಯ ಮೇಲೆ ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಅಬ್ದುಲ್ ಖದೀರ್ ಅವರು, ಚೇಂಬರ್ಸ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಬಿಜಿ ಶೆಟ್ಕರ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿ ಆಡಳಿತ ಮಂಡಳಿ ಸದಸ್ಯರಾದ ರಜನೀಶ್ ವಾಲಿ, ಭಾರತೀಯ ಬಸವ ಬಳಗ ಬೀದರ್ನ ರಾಜ್ಯಾಧ್ಯಕ್ಷರಾದ ಬಾಬು ವಾಲಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೀದರ್ನ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಬಿರಾದರ್, ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ನ ಜಿಲ್ಲಾಧ್ಯಕ್ಷರಾದ ಆನಂದ್ ದೇವಪ್ಪ, ಭಾಜಪಾ ಬೀದರ್ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಬಸವ ದಳದ ರಾಜೇಂದ್ರ ಕುಮಾರ್ ಗಂಗಿ ಅವರು, ರಾಜ್ಯ ಸಂಚಾಲಕರು ಡಿಎಸ್ಎಸ್ ಬೀದರ್ನ ಮಾರುತಿ ಬೌದ್ಧಿ ಅವರು ಸೇರಿದಂತೆ ಇನ್ನಿತರರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಸ್ವಾಗತ ಅಲ್ಲಮ್ಮಪ್ರಭು ನಾವದಗಿರಿ ವ್ಯವಸ್ಥಾಪಕ ನಿರ್ದೇಶಕರು ವಚನ ಸಮೂಹ ಸಂಸ್ಥೆ ನಡೆಸಿಕೊಟ್ಟರು. ವಚನ ಸಂಗೀತವನ್ನ ಶ್ರೀಮತಿ ಅಶ್ವಿನಿ ರಾಜ್ಕುಮಾರ್ ಸ್ವಾಮಿ ಬಂಪಳ್ಳಿ ನಡೆಸಿಕೊಟ್ಟರು. ಬಹಳಷ್ಟು ಜನರು ಸೇವೆ ಮಾಡಿಸಿಕೊಳ್ಳಲು ಬಯಸುತ್ತಾರೆ, ಸೇವೆ ಮಾಡಲು ಬಯಸುವ ಪ್ರತಿಯೊಂದು ಜೀವ, ಭಾವ, ಮನಸ್ಸು ಎಲ್ಲ ಪರಿಪೂರ್ಣವಾದದ್ದು, ಪೂರ್ಣವಾದದ್ದು. ಮಾನವ ಸಂಘ ಜೀವನದೊಂದಿಗೆ ಬೆಳೆದು ಬಂದಿರುವ ಒಂದು ಪರಂಪರೆಯೇ ಸೇವೆ ಅಂತ ಭಾವಿಸುತ್ತೇವೆ. ಸಹಜೀವಿಯ ನೋವಿಗೆ ಸೇವೆ ಒಂದು ಪರಿಹಾರ. ಸೇವೆ ಎನ್ನುವುದು ಸದ್ದಿಲ್ಲದೆ ನಡೆಯಬೇಕು. ಅದಕ್ಕೆ ಶರಣರು ಈ ಪದವನ್ನು ಅಕ್ಷರಸ್ಥವಾಗಿ ಪಾಲಿಸಿದ್ದಾರೆ ಅಂತ ಹೇಳಕ್ಕೆ ಬಯಸ್ತಾರೆ. ಮಾಡಿದೆನೆಂಬುದು ಮನದಲ್ಲಿ ಬೆಳೆದರೆ ಏಳಿ ಚಿಕ್ಕಾಚಿತ್ತು ಶಿವನ ಕರ್ಪೂರ. ಮಾಡಿದೆ ನಿನ್ನೆ ದಿನ ಲಿಂಗಕ್ಕೆ, ಮಾಡಿದೆ ನಿನ್ನೆ ದಿನ ಜಗಮಕ್ಕೆ. ಮಾಡಿದೆ ಎನ್ನುವುದು ಮನದಲ್ಲಿದ್ದರೆ ಬೇಡಿದ್ದರಿಯುವ ಸಮಾಜ ನನಗೇನು ಮಾಡಿದೆ ಅಂತ ಕೇಳೋರೆ ಬಹಳ ಜನ, ಆದರೆ ನಾನು ಸಮಾಜಕ್ಕೆ ಏನು ಮಾಡಿದೆ ಅಂತ ಕೇಳಿಕೊಳ್ಳೋರು ಬಹಳ ಕಡಿಮೆ. ಇದಕ್ಕೆ ಡಿವಿಜಿಯವರು ಮಾತು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿನಿಮಯ ಸುರಿಯೇ, ಎಲ್ಲ ಸಕ್ಕರೆಯಾಗು ನೀರು ದುರ್ಬರಿಗೆ, ಎಲ್ಲರೊಳಗೊಂದಾಗು ಮಕ್ಕಳು. ನಿಜಕ್ಕೂ ನಾವು ಎಲ್ಲರೊಳಗೊಂದಾಗಿ ಸಮಾಜ ಸೇವೆ ಮಾಡುತ್ತಾ, ಸದ್ದಿಲ್ಲದೆ ಸೇವೆ ಮಾಡುವಂತ ಕಾರ್ಯ ಮಾಡಬೇಕು. ಈ ಸೇವೆ ಎನ್ನುವ ಪದಕ್ಕೆ ಬಹಳ ಅರ್ಥಪೂರ್ಣವಾದಂತಹದ್ದು. ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನ ಬಸವಣ್ಣನವರು ನೋಡಿ ಕಲಿಬೇಕು. ಬಸವಣ್ಣ ಬಹಳ ಸುಂದರವಾದ ಒಂದು ವಚನ ಬರೀತಾರೆ, ಅಡ್ಡ ದೊಡ್ಡ ನಾನಲ್ಲವಯ್ಯ, ದೊಡ್ಡ ಪಶು ನನಗಿಲ್ಲವಯ್ಯ, ಮಾವಿನ ಕಾಯಿಗಳೊಂದು ಎಕ್ಕಿನಕಾಯಿ ನನ್ನಿಲ್ಲ ಅಂತ ಬಸವಣ್ಣರ ವಚನ ನಾವು ಅರ್ಥ ಮಾಡಿಕೊಂಡಾಗ ಸೇವೆ ಎನ್ನುವುದು ಎಲೆಬರಿಕಾಯಿ ಅಂತ ಇರಬೇಕು. ಅಂತಹ ಒಂದು ಸೇವೆ ಮಾಡಿರುವಂತಹ ಒಬ್ಬ ಅಪರೂಪದ ವ್ಯಕ್ತಿತ್ವ ನಮ್ಮ ಶಿವಶಂಕರ್ ಗೋಪಿ ಅವರ ಜನಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಒಂದು ಜನಪ್ರಿಯ ಗಾದೆ, ಊರು ಉಪಕಾರ ಅರಿಯಲು ಹಣ ಶೃಂಗಾರ ಅರಿಯಬೇಕು ಎಂಬ ಈ ಉಕ್ತಿ ಸಾತ್ವಿಕ ವ್ಯಕ್ತಿಗಳಿಗೆ ಬರೆದ ಇದು. ಈ ಮಾತನ್ನ ಯಾಕೆ ಬರ್ತಾ ಇದ್ದೀನಿ ಅಂದ್ರೆ, ಇದನ್ನ ಖುಷಿಗೊಳಿಸಿದ್ದಾರೆ ಇಬ್ಬರು ಶರಣರು. ಈ ಗಾಳಿಯನ್ನ ಖುಷಿಗೊಳಿಸಿ ಇವತ್ತಿನ ಈ ಕಾರ್ಯಕ್ರಮನೇ ನಿಜಕ್ಕೂ ಕೂಡ ಇಂತಹ ಸೊಲ್ಲುಗಳನ್ನು ಖುಷಿಗೊಳಿಸುವುದು ನಾಗರಿಕ ಸಮಾಜದ ಅರ್ಥ ಕರ್ತವ್ಯವಾಗಿದೆ. ಒಳ್ಳೆಯದನ್ನು ಮಾಡಿದಾಗ ಮೆಚ್ಚುವರಿಲ್ಲದ ಸಮಾಜ, ಕೆಟ್ಟದನ್ನು ಮಾಡಿದಾಗ ಬೈಯುವರಿಲ್ಲದ ಸಮಾಜ ಬಹುಬೇಗ ಹಾಳಾಗ್ತದೆ ಎನ್ನುವಂತ ಮಾತು ಅಷ್ಟೇ ಸತ್ಯ. ಯಾಕಂದ್ರೆ ಒಳ್ಳೆಯ ಕೆಲಸ ಮಾಡಿದಾಗ ನಾವು ಮೆಚ್ಚಬೇಕು, ಶಭಾಷ್ ಅನ್ಬೇಕು. ಕೆಟ್ಟದ್ದು ಮಾಡಿದಾಗ ನಾವು ಬೈಬೇಕು ಅನ್ನುವಂಥದ್ದು, ವಿರೋಧಿಸಬೇಕು ಅನ್ನುವಂಥದ್ದು. ಅಂದಾಗ ಮಾತ್ರ ಈ ಸಾಮಾಜಿಕ ವ್ಯವಸ್ಥೆ ಸರಿಗೊಳ್ಳುತ್ತದೆ ಅನ್ನುವಂಥ ಮಾತು ಅಷ್ಟೇ ಸಾಧ್ಯ. ಈ ಎಲ್ಲ ಕಾರಣಗಳಿಂದ ಗೌರವ, ಅಭಿನಂದನೆ, ಸನ್ಮಾನಗಳು ಅಗತ್ಯವೆನಿಸುತ್ತದೆ ಅಂತ ಕರೀತಾರೆ. ಹಾಗಂತೇಳಿ ಗೌರವ ಸನ್ಮಾನಗಳು ಇಲ್ಲದಿದ್ದರೆ ಯಾರು ಉತ್ತಮ ಕೆಲಸ ಮಾಡುವುದಿಲ್ಲ ಅಂತಲ್ಲ. ಉತ್ತಮ ಕೆಲಸ ಯಾರೋ ಗೌರವಿಸಲೆಂದು ಯಾವ ಹೋಗಿ ಹಾಡುವುದಿಲ್ಲ ಅಂತ ಒಂದು ಕವಿಗಳಿಲ್ಲ.
ವೈದ್ಯಕೀಯ ಬಿರುದು ಸನ್ಮಾನ GS ಶಿವರುದ್ರಪ್ಪ ಎನ್ನುವ ಈ ಮಾತುಗಳು ನಿರಪೇಕ್ಷತೆಯನ್ನು ಸಾಧಿಸುತ್ತವೆ. ಒಳ್ಳೆಯ ವ್ಯಕ್ತಿಗಳು ಗೌರವಿಸುವುದಕ್ಕೆ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಒಂದ್ ದಿವಸ ಬಂದಿರೋದಿಲ್ಲ ಅವರು. ಹಾಗಾದ್ರೆ ಡಾಕ್ಟರ್ ಡಿಗ್ರಿ ಪ್ರತಿಯೊಂದು ಯೂನಿವರ್ಸಿಟಿಗಳು ಎಲ್ಲರಿಗೂ ಕೂತಿದ್ರು. ಅವ್ರ ಸೇವೆಯನ್ನು ಪ್ರಕಟಣೆ ಮಾಡಿಕೊಂಡು ಯಾರಿಗೆ ಕೊಡಬೇಕು ಅವರಿಗೆ ಕೊಡ್ತಾರೆ. ಸೊ ಅದಕ್ಕೆ ತಕ್ಕಂತೆ ಅವರಿಗೆ ಲಾಭ ಸಿಕ್ಕಿದೆ. ಸೊ ಅವರು ಸುಮಾರು 30 ವರ್ಷ ನಮ್ಮಲ್ಲಿ ಇಲಾಖೆ ಕೆಲಸ ಮಾಡಿದ್ದಾರೆ. ಅವ್ರು ಎಲ್ಲೇ ಸೇವೆ ಮಾಡಿದ್ದಾರೆ ಅಂತ ಸ್ವಲ್ಪ ಒಂದು ಹೇಳ್ತೀನಿ ನಾನು. ಈಗ ನಮ್ಮದು ಬೀದರ್ ಜಿಲ್ಲೆಯ ಬಸವರಾಜ ಕೂಡ ಕೆಲಸ ಮಾಡಿದ್ದಾರೆ. ಕನ್ನಡ ಸಾಹಿತ್ಯದಾಗ ಈಗ ಚಂದ್ರಶೆಟ್ಟಿ ಅವರು ನಾನು ಹೇಳ್ತೀನಿ ಅವರಿಗೆ ಪ್ರೋಗ್ರಾಮ್ ನೀವು ಇಲ್ಲ ಚಂದ್ರಶೆಟ್ಟಿ ಅವರು ಕೆಲಸ ಹೆಂಗ್ ಮಾಡ್ತಾರೆ ಅಂತ. ಇಲ್ಲ ಸರ್ ಅವ್ರು ಚಂದ್ರಶೆಟ್ಟಿ ಅವರು ಮಾಡ್ತಾರೆ, ನಾನು ಜೊತೆ ಇರ್ತೀನಿ. ಅದು ಪ್ರತಿಯೊಂದರಾಗೆ ಚಂದ್ರಶೆಟ್ಟಿ ಅವರು ಬೆನ್ನೆಲುಬಾಗಿ ಕನ್ನಡ ಸಾಹಿತ್ಯದ ಕೆಲಸ ಮಾಡ್ತಾರೆ. ಅದೇ ರೀತಿ ನಮ್ದು ಅನೇಕ ಸಂಘ ಸಂಸ್ಥೆಗಳು ಕೂಡ ಕೆಲಸ ಮಾಡಿದ್ದಾರೆ. ಮತ್ತೆ ನಮ್ಮ ಇಲಾಖೆ ವತಿಯಿಂದ ಜಪಾನ್ ದೇಶ ಕೂಡ ಸುಮಾರು 10 ದಿವಸ ಅವರಿಗೆ ಇಲಾಖೆ ವತಿಯಿಂದ ಕಳಿಸಿದ್ವಿ. ಮತ್ತೆ ಈಗ ನಾವು ITನಲ್ಲಿ NSS ಅಧಿಕಾರಿಯಾಗಿ ಸರ್ಕಾರಿ ನೌಕರರ ಸಂಘದಲ್ಲಿ ಮತ್ತೆ ಜೊತೆಯಲ್ಲಿ ಸಾಹಿತಿ ಕೂಡ ಆಗಿ 4 ಬುಕ್ ಕೂಡ ಬರೆದಿದ್ದಾರೆ. ಮತ್ತೆ ರಾಜ್ಯ ಮಟ್ಟದ ಸರ್ವೋತ್ತಮ ಪ್ರಶಸ್ತಿ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಪ್ರಶಸ್ತಿ ಬಂದಿದೆ ಅವರಿಗೆ. ಮತ್ತೆ ಜೊತೆಲಿ ಬೆಸ್ಟ್ ಪ್ರಿನ್ಸಿಪಲ್ ಕೂಡ ನಮ್ಮ ಬೀದರ್ ಐಟಿಗೆ ಬೆಸ್ಟ್ ಪ್ರಿನ್ಸಿಪಲ್ ಕೂಡ ಅವರು ಪಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಬೆಸ್ಟ್ ಪ್ರಿನ್ಸಿಪಲ್ ಪಡ್ಕೋಬೇಕಾದ್ರೆ ನಾವು ಗೌರ್ಮೆಂಟ್ ಐಟಿ ಬೀದರ್ ಒಂದೇ ಅಲ್ಲ, ಸುಮಾರು ನಮ್ಮ ಬೀದರ್ ಜಿಲ್ಲೆಯಲ್ಲಿ 6 ಐಟಿ ಗೌರ್ಮೆಂಟ್ ಐಟಿಗಳು, ಗ್ರಾಜ್ಯುಯೇಟ್ ಐಟಿ, ಪ್ರೈವೇಟ್ ಐಟಿ, ಪ್ರತಿಯೊಂದು ಕೂಡ ಅವರು ನನ್ನ ಐಟಿ ಸರ್ಕಾರ ಐಟಿ ಪ್ರಿನ್ಸಿಪಲ್ ಇರಬಹುದು. ಬಟ್ ಪ್ರತಿಯೊಂದು ಐಟಿ ಕೂಡ ನನ್ನ ಐಟಿ. ಪ್ರತಿಯೊಂದು ಐಟಿಯಲ್ಲಿ ಮಕ್ಕಳು ಯಾರು ಬಹಳ ಆಗೈತೆ ಇಲ್ಲ ಮತ್ತೊಂದು ಇಲ್ಲ ಪ್ರತಿಯೊಂದು ಬಗ್ಗೆ ಕೂಡ ಅವರು ವಾಚ್ ಮಾಡೋದು. ಸೊ ಆ ಓನ್ಲಿ ಎಲ್ಲ ಮಕ್ಕಳ ಬಗ್ಗೆ ನೋಡಿದ ಜೊತೆಯಲ್ಲಿ ಐಟಿಗಳಲ್ಲಿ ಕೂಡ ಸವಲತ್ತುಗಳನ್ನ CSR ಇರಬಹುದು. ಮತ್ತೆ ಅದೇ ರೀತಿ ವಿಶಾಖಪಟ್ಟಣ ಗಾಂಧಿ ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರು. ಅವಾಗ ನಾನು ಈ ಐಟಿ ಪ್ರಿನ್ಸಿಪಲ್ ಇದ್ದೆ. ಜೊತೆಯಲ್ಲಿ ಟೋಕೆ ಅವರ ತರಬೇತಿ ಅಧಿಕಾರಿಯಾಗಿದ್ರು. ರಾಜ್ಯದಾಗ ಮೊದಲೇ ಜಿಲ್ಲಾ ಪಂಚಾಯತ್ ವತಿಯಿಂದ 1 ಕೋಟಿ ದುಡ್ಡು ತಂದು ನಾವು ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ವಿ. ಸೊ ಇದು ಅದರಲ್ಲಿ ಇತ್ತು ಐಟಿಐ ಕೂಡ ಜಿಲ್ಲಾ ಪಂಚಾಯತ್ ದುಡ್ಡು ಕೊಡಬಹುದು ಅಂತ. ಬಟ್ ಇಲ್ಲಿ ಕೊಟ್ಟಿದ್ದಿಲ್ಲ. ನಾವು ವಿಶಾಖಪಟ್ಟಣ ಅವ್ರ ಜೊತೆ ಇಂಥ ಹೆಡ್ ಇದೆ ತಾವು ದಯಮಾಡಿ. ಮತ್ತು ನಮ್ಮ ಅಕೌಂಟ್ ಆಫೀಸರ್ ಕೂಡ ಡೋಬೆ ತುಂಬಾ ಬೇಕಾದವರಿದ್ರು. ಸೊ ಅವ್ರಿಗೆ ನಾವು ಅದು ಹೇಳ್ಬಿಟ್ಟು 1 ಕೋಟಿ ತಂದು ಡೆವಲಪ್ ಮಾಡಿದ್ವಿ. ಅದೇ ರೀತಿ ಈಗ ಕಮಲನಗರ ಐಟಿ ಇರ್ಬೋದು, ಅವರಾದ ಐಟಿ ಇರ್ಬೋದು, HKDB ಇಂದ ಬೇರೆ CSR ಅಡಿಯಿಂದ ಪ್ರತಿಯೊಂದು ಐಟಿಗಳು ಕೂಡ ಡೆವಲಪ್ ಆಗಿದೆ. ಇದೇ ನಮ್ಮ ಖಾಲ್ಗಿ ಐಟಿ ಲ್ಯಾಂಡ್ ಸಿಗಲಿಲ್ಲ. ಟೋಕ್ರಿಯರು ನಾವು ಮಾನ್ಯ ಮಂತ್ರಿಗಳ ಹತ್ರ ಸರ್ ಜಾಗ ಸಿಗ್ತಲ್ಲ ಅಂದಾಗ ಅವ್ರ ತಾಯಿ ಹೆಸರಿಂದ ನಮ್ಗೆ 2 ಎಕರೆ ಐಟಿಐ ಲ್ಯಾಂಡ್ ಕೂಡ ದಾನ ಕೊಟ್ಟರು. ಅಂದ್ರೆ ಅಷ್ಟು ನಾವು ಅದಕ್ಕೆ ಗೌರ್ಮೆಂಟ್ ಐಟಿಐ ಕೂಡ ಸ್ವಂತ ನಮ್ದು ಖಾಸಗಿ ಐಟಿಐ ಅನ್ನಲ್ಲ. ಟೋಕ್ರಿಯವರು ನಾವು ಈ ಬೀದರ್ ಜಿಲ್ಲೆಗೆ ಬೀದರ್ ಐಟಿಗಳಿಗೆ ಅಷ್ಟೊಂದು ಕೆಲಸ ಮಾಡಿದ್ವಿ. ಸೊ ಈಗ ಆಗುವ ಐಟಿಐಗೆ ಎಲ್ಲ ಕಡೆ ಲ್ಯಾಂಡ್ ಆಗಿದೆ, ಬಿಲ್ಡಿಂಗ್ ಆಗಿದೆ. ಅಲ್ಲಿ ಪ್ರಿನ್ಸಿಪಲ್ಸ್ ಯಾರೇ ಇರಬಹುದು, ಆದ್ರೆ ಟೋಕ್ರಿಯವ್ರ ಸೇವೆ ಅದಕ್ಕೆ ತುಂಬಾನೇ ಇದೆ. ಕೂಡಿಸಿಲ್ಲ ನಾವು ಹೇಳ್ತೀವಿ 16,000 ಅಂತ. ಅವರು 30 ವರ್ಷದಾಗ ಏನ್ ಸೇವೆ ಮಾಡಿದ್ದಾರೆ, ನಮ್ಮ ಜಿಲ್ಲೆ ಇರಬಹುದು, ಪಕ್ಕದ ಜಿಲ್ಲೆ ಇರಬಹುದು, ಪ್ರತಿಯೊಂದು ಮಕ್ಕಳಿಗೆ ಉದ್ಯೋಗ ಬೇಡ ಮಾಡಿಸಿ ಇಂಡಸ್ಟ್ರಿಗಳಿಗೆ ಹೈದರಾಬಾದ್ ಇರಬಹುದು, ಬಾಂಬೆ, ಬೆಂಗಳೂರು ಕಡೆಯಿಂದ ಕರ್ಕೊಂಡು ಬಂದು ಇಲ್ಲಿ ಉದ್ಯೋಗಗಳನ್ನ ಮಾಡಿಸಿ ಪ್ರತಿಯೊಂದು ಮಕ್ಕಳಿಗೆ ಕೂಡ ಒಂದು ಕೆಲಸ ಸಿಗದ ನೋಡಿಕೊಂಡಿದ್ದಾರೆ. ಆ ಕೆಲಸ ಸಿಕ್ಕಮೇಲೂ ಕೂಡ ಆ ಮಗುವಲ್ಲಿ ಏನಾಗ್ತಾ ಇದೆ, ಅವ್ರು ಊಟ ಕೊಡ್ತಾ ಇದಾರಲ್ಲ, ಅವ್ರು ಶಾಲೆ ಕೊಡ್ತಾ ಇದಾರಿಲ್ಲ, ನನಗೆ ಫೋನ್ ಮಾಡಿದ್ರು, ಸರ್ ಇಂಥ ಮಕ್ಕಳು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಪೇಮೆಂಟ್ ಕೊಡ್ತಾ ಇಲ್ಲ ಅಂತ. ಅಂದ್ರೆ ನಾನು ಒಂದು 2 ದಿವಸ ಬಿಟ್ಟು ಮತ್ತೆ ಆ ಕಂಪ್ನಿಗೆ ಹೋಗಿ ಫಾಲೋ ಮಾಡಿಬಿಟ್ಟು ಯಾಕಪ್ಪ ಯಾಕೆ ಕೊಡ್ತಾ ಇಲ್ಲ ಅಂತ ಫಸ್ಟ್ ಜನ ಸವಾಲ್ ಕೊಡ್ತಾರೆ. ಮಕ್ಕಳಿಗೆ ಹೋಗಿ ಸೆಲೆಕ್ಷನ್ ಆಗೋದು ಅಷ್ಟೇ ಇಲ್ಲ, ತದನಂತರ ಅವ್ರು ಏನ್ ಮಾಡ್ತಾ ಇದಾರ, ಅವ್ರಿಗೆ ಊಟ ಕೊಡ್ತಾ ಇದಾರ, ಕಂಪ್ನಿಯವರು ದುಡ್ಡು ಕೊಡ್ತಾ ಇದಾರಿಲ್ಲ, ಅದು ಕೂಡ ತಿಳ್ಕೊಂಡು ಮತ್ತೆ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟೊಂದು ಕಷ್ಟಪಟ್ಟ ಮೇಲೆ ಇವತ್ತು ಅವರಿಗೆ ಶ್ರಮವಂತ ಫಲ ಸಿಕ್ಕಿದೆ. ಸೊ ಅವರು ಕೆಲಸ ಮಾಡೋದು ನೋಡ್ಕೊಂಡ್ಬಿಟ್ಟು ನಾನು ಕೂಡ ವ್ಯಕ್ತಿಗಳ ಬೀದರ್ ಜಿಲ್ಲೆಯ ಯಾವುದೇ ವ್ಯಕ್ತಿಯ ಹುಟ್ಟುಹಬ್ಬ ಬರಲಿ, ಏನಾದರೂ ಸಾಧನೆಯನ್ನು ಮಾಡಲಿ, ಒಬ್ಬ ಆಶು ಕವಿಯಾಗಿ ಶಿವಶಂಕರ್ ಟೋಕ್ರಿ ಅವರು ಎಲ್ಲರ ಬಗ್ಗೆ ಅವರೇ ಬರೆಸ್ಕೊಂಡವರೇ ಆಶ್ಚರ್ಯ ಪಡುವಷ್ಟು ಚೆನ್ನಾಗಿ ಬರೀತಾರೆ. ಒಂದೊಂದ್ಸಲ ನಮ್ಮ ಹೊಗಳಿಕೆಗಳು ಹೆಂಗಾಗ್ತಾವ ಅಂದ್ರೆ, ಯಾವುದೋ ಒಂದು ವೇದಿಕೆ ಮೇಲೆ ಗಂಡ ಹೆಂಡತಿ ಗೆಸ್ಟ್ ಆಗಿ ಹೋಗಿದ್ರು,
ಅಲ್ಲಿ ಪರಿಚಯ ಭಾಷಣ ಮಾಡೋರು ಬಹಳ ಅದ್ಭುತವಾಗಿ ಮಾತಾಡ್ತಿದ್ರು. ಅವಾಗ ಹೆಂಡತಿ ಕೇಳಿದಂತೀವಿ ಯಾರ ಬಗ್ಗೆ ಮಾತಾಡಕ, ಅವಾಗ ಗಂಡ ಹೇಳ್ದಂತ ನನ್ನ ಬಗ್ಗೆ ಅಂತ, ನೀ ಎಲ್ಲ ಇಷ್ಟು ಅನಾಹುತದೆ ಅಂತ ಕೇಳಿದಂತ. ಅಂದ್ರೆ ಆ ಹೊಗಳಿಕೆ ಒಮ್ಮೊಮ್ಮೆ ಹೆಂಗಾಗ್ಬಿಡ್ತದಂದ್ರೆ ನಂಬಕ್ಕೆ ಆಗೋದಿಲ್ಲ, ಸ್ವತಃ ಹೆಂಡತಿಗೆ ನಂಬಕ್ಕೆ ಆಗಿಲ್ಲ ಅಂದ್ರೆ ಹೋದರ ಗತಿಯ. ಹಂಗೆ ಟೋಕ್ರೆಯವರು ಅಷ್ಟು ಅದ್ಭುತವಾಗಿ ಎಲ್ಲರ ಬಗ್ಗೆ ಬಹಳ ರಸವತ್ತಾಗಿ ಆಶುಕವಿ ಅಂತ ಬರೀತಾರೆ. ಆದ್ರೆ ನನಗೆ ಸಮಸ್ಯೆ ಏನಾಯ್ತಂದ್ರೆ ಇವತ್ತು ಅವ್ರ ಅಭಿನಂದನಾ ಸಮಾರಂಭ ಇದೆ, ಅವ್ರ ಬಗ್ಗೆ ಯಾರು ಬರೀಬೇಕಪ್ಪ? ಈಗ ಯಾರು ಬರೋದು ಅದನ್ನ ಟೋಕ್ರೆಯವರೇ ತಿದ್ದಿ ಕೊಡ್ಬೇಕು, ಯಾಕಂದ್ರೆ ಅವರ ಚಂದ ಬರೆಯಂಗಿಲ್ಲ. ಇದು ಸಮಸ್ಯೆ. ಆದ್ರೆ ನಾನು ಒಂದು ದಶಕದ ನನ್ನ ಭೇಟಿಯಲ್ಲಿ ಅನೇಕ ಜನ ಬೀದರ್ ಮನೆ ಆಗಿ ಹೋಗ್ಬಿಟ್ಟಿದ್ದೀನಿ, ಬಹಳ ಆತ್ಮೀಯರಾಗಿದ್ದಾರೆ. ಮುಖ್ಯ ನನ್ನ ಬೀದರ್ ಭಾಗಕ್ಕೆ ರಾಜ್ಯ ಮಟ್ಟದ ಒಬ್ಬ ಯಾರ ವ್ಯಕ್ತಿ ಕೂಡಲೇ ಮೊದಲು 4-5 ಹೆಸರು ಹೇಳ್ತಾರೆ. ಅವ್ರು ಸಿಗ್ಲಿಲ್ಲ ಅಂತ ಸಿದ್ದೇವಾಪುರ ಬರೋದು ಕಾಣ್ಬಿಡಂತ, ಅಂದ್ರೆ ಐ ಮೀನ್ ಆಪ್ಷನ್ ಹೆಚ್ಚುವರಿ. ಹಂಗ ನಾನು ಬೀದರ್ಗೆ ಬರೋಕೆ ಶುರು ಮಾಡಿದ ಮೇಲೆ ಬಸವರಾಜ್ ಬಲ್ಲೂರ್ ಅವರು, ನಮ್ಮ ಚಂದ್ರಶೆಟ್ಟಿ ಅವರು ಮೇಲಿಂದ ಮೇಲೆ ಕಾರ್ಯಕ್ರಮಗಳನ್ನು ಕರಿತಾ ನಾ ಕೇಳಿದೆ, ಮನೆ ನಿಮ್ಗೆ ಎಲ್ಲಾ ಜಿಲ್ಲಾ ಸಮ್ಮೇಳನಗಳು ನಾನು ಉದ್ಘಾಟನೆ ಮಾಡಬೇಕು, ಬಾಲ್ಕಿಗೂ ನಾನು ಹೋಗ್ಬೇಕು, ಅವರಿಗೆ ನಾನು ಹೋಗ್ಬೇಕು, ಉನ್ನವಾದ್ರು ನಾನು ಹೋಗ್ಬೇಕು. ಅಲ್ಲ ಗದಗನಾಗ ಮತ್ತು ನಮ್ಮ ಭಾಗದಲ್ಲಿ ಕೇಳ್ತು, ಯಾಕೆ ಬೀದರ್ನವ್ರು ಏನೋ ನಿಮ್ಮನ್ನು ಖರೀದಿ ಮಾಡ್ಯಾರ ಹೆಂಗೋ, ಇಲ್ಲಿ ಬೇರೆ ಊರ ಸಿಗಲ್ಲ ನಿಮ್ಗೆ, ವರ್ಷದಾಗ ಒಂದು 10-20 ಸಲ ಬೀದರ್ಗೆ ಯಾಕೆ ಹೋಗ್ತೀರಿ ಅಂತಂದ್ರ ಟೋಕ್ರೆ ಅವರಂತ ಪಾದರಸದ ವ್ಯಕ್ತಿತ್ವ ಇರುವ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಮೇಲಿನ ಮೇಲೆ ಬೀದರ್ಗೆ ಬರ್ತಾ ಇದ್ದೀನಿ. ಮತ್ತೆ ಎಷ್ಟು ಸಲ ಮಾತಾಡಿದ್ರು ನನಗೂ ಬೇಸರ ಇಲ್ಲ, ನಿಮಗೂ ಬೇಸರ ಇಲ್ಲ. ಆಮೇಲೆ ವಿಷಯ ಏನಿರ್ತೈತೋ ಕಂಟೆಂಟ್ ಅಲ್ಲಿ ಏನ್ ಇರ್ತೈತೆ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಾನು ಈ ಪ್ರದೇಶಕ್ಕೆ ಬರ್ತಾ ಇದ್ದೀನಿ. ಆದ್ರೆ ಶಿವಶಂಕರ್ ಟೋಕ್ರೆ ಅವರಿಗೆ ಗೌರವ ಡಾಕ್ಟರೇಟ್ ಬಂದಾಗ ಸಹಜ ಪ್ರಶ್ನೆ ಮಾಡ್ತಾರಲ್ಲ, ಯಾಕೆ ಕೊಟ್ರೆ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಅಂತ. ನಮಗೆ ಗೌರವ ಸನ್ಮಾನಗಳು ಪ್ರಶಸ್ತಿಗಳು ಸಿಗಬೇಕಾದ್ರೆ ಯಾಕೆ ಇರಬೇಕು? ಒಂದು ಯೋಗ್ಯತೆ ಇರಬೇಕು, ಎರಡನೇ ಬುದ್ಧಿ ಯೋಗನೇ ಇರಬೇಕು. ನಮಗೆಲ್ಲ ಯಾರು ಕೊಡಂಗಿಲ್ಲ ನೋಡಿ. ಅದಕ್ಕೆ ನಾವೇನು ಅನ್ಕೊಂತೀವಿ, ನಮ್ಗೆ ಯೋಗನೂ ಇಲ್ಲ ಯೋಗ್ಯತೆನೇ ಇಲ್ಲ ಅನ್ಕೊಂತೀವಿ. ಆದ್ರೆ ಕೆಲವೊಬ್ಬರಿಗೆ ಯೋಗ್ಯತೆ ಇರ್ತದೆ, ಯೋಗ ಇರಂಗಿಲ್ಲ. ಹಂಗ ಭಾರಿ ಲಾಟರಿ ಹೊಡೋದಂದ್ರೆ ನಿಮ್ಗೆ ಯೋಗನೂ ಐತಿ ಯೋಗ್ಯತೆನೇ ಐತಿ. ನಮಗ್ ಬೇಕಾ ಬಹಳ ಜನಷ್ಟು ಸಿಗ್ತಾರೆ ಸಮಾಜದಲ್ಲಿ ಯೋಗ್ಯ ವ್ಯಕ್ತಿಗಳು, ಆದ್ರೆ ಅವರಿಗೆ ಅದನ್ನ ಪಡೆಯುವಂತ ಯೋಗ ಇರಂಗಿಲ್ಲ. ಹಾಗೆ ನಮಗೆ ಮನೆಯಲ್ಲಿ ತಾಯಿ ಹಸಿವಾಗಿರ್ತದೆ, ತಾಯಿಗೆ ಅಡಿಗೆ ಸಿದ್ಧ ಮಾಡಿರ್ತಾಳೆ, ಆಕೆ ಮಗನಿಗೆ ಬಾ ಊಟ ಟೈಮ್ ಆತ ಊಟ ಮಾಡುವ ಅಂತ ಕರೀತಾಳೆ. हॉस्टल के बच्चों को ट्रेनिंग देते हैं, टीचर्स की ट्रेनिंग के लिए हाल है। और मेरी ख्वाहिश थी कि ये प्रोग्राम यहाँ पे हो, उसको कबूल किया गया। चंद्रशेट्टी साहब का मैं शुक्रगुजार हूँ और फिर मतलब तमाम ऑर्गेनाइजर्स को मुबारकबाद देता हूँ और टोक्रे साहब को मुबारकबाद देता हूँ। मुझे कुछ और भी प्रोग्राम से जाना था, इसके साथ साथ मैं अपनी गुफ्तगू खत्म करते हुए आप लोग तमाम से इजाज़त चाहूँगा। बहुत बहुत शुक्रिया। ಬಸವರಾಜ್ ಹೇಳ್ಕೊಂಡು ರಾಮಲಿಂಗಪ್ಪ ದೇವಣಿಯವರು ಅವರು ಪೇಂಟಿಂಗ್ ದುಕಾನೇ ಒಂದು ಸೆಂಟರ್ ಇರ್ತಾವಂತ. ಇವತ್ತು ಅಣ್ಣಪ್ಪ ಹತ್ತಿಯವರಾಗಿರ್ಬೋದು, ನಮ್ಮ ಬರಿಗಾಲ ಬಸಪ್ಪ ಅಂತ ಬಸವನಪ್ಪ ದೇವಣಿಯವರಿಗೆ ಅವ್ರು ಇನ್ನೂ ಹರ, ಅಣ್ಣಪ್ಪ ಹತ್ತಿಯವರು ಇನ್ನೂ ಹರ, ಇವರೆಲ್ಲ ಹಿರಿಯರ ಪೋಷಕರಾಗಿದ್ರು. ಇವತ್ತು ಆ ದಿನಗಳ ಒಂದು ಒಳನಾಟವನ್ನು ಇಟ್ಕೊಂಡು ಇವತ್ತು ITI ಪ್ರಿನ್ಸಿಪಲ್ ಆಗಿ ಬಸವಣ್ಣನವರ ತತ್ವದ ಕಾರ್ಯಕ್ರಮ ಕೈಲಾಸ ಅಂತಕ್ಕಂಥ ಒಂದು ಭಾವನೆಯನ್ನು ಬಿತ್ತಿಸುವ ಜೊತೆಗೆ ನಾವೆಲ್ಲ ರಾಜಕೀಯ ಕ್ಷೇತ್ರದಾಗ, ಸಾಮಾಜಿಕ ಕ್ಷೇತ್ರದಾಗ, ಭಾರತ ಕ್ಷೇತ್ರಗಳ ಕ್ರಿಯಾಶೀಲ ಹೋರಾಡ್ತಾ ಇರ್ತೇವೆ. ಇಷ್ಟು ಜನರಿಗೆ ಅದು ಇವತ್ತ ಇಷ್ಟು ಲಗ್ನದಿದ್ದಾಗ ಹೀಗೆ ಕಟ್ಟಿ ಹಾಕೋದ್ರಲ್ಲ ಶಿವಶಂಕರ್. ನಾನು ಒಬ್ಬನೇ ಈಗ ನಾ ಸನ್ಮಾನ ಮಾಡ್ತೇವೆ ಅಂದ್ರೆ ನೀವು ಒಬ್ಬರು ಸನ್ಮಾನ ಮಾಡೋದು ಪ್ರೋಗ್ರಾಮ್ ಹಾಳಾಯ್ತದೆ. ಹೊಸ ಮಂದಿ ಸ್ಟೇಜಿಗೆ ಬರ್ತಾರೆ, ನೀವು ಬೇಕಾದ್ರೆ ಹೋಗಿ ನಾನು ಸನ್ಮಾನ ಮಾಡಬೇಡಿ, ಆದ್ರೆ ಪ್ರೋಗ್ರಾಮ್ ಮಾಡಬೇಡಿ, ನಿಮ್ಮ ಕೈ ಬಿಡ್ತಾರೆ. ಏನು ಆಕ್ಟಿವ್ನೆಸ್ ಇಲ್ಲ, ಇದು ಎಲ್ಲರಿಗೂ ಬರಲ್ಲ. ಕಾರ್ಯಕ್ರಮಗಳು ಮಾಡೋದು, ಕಾರ್ಯಕ್ರಮ ಬದ್ಧತೆ, ಕಾರ್ಯಕ್ರಮ ಅನುಭವಿತರಿಗೆ ಮಾತ್ರ ಅದು ಅರಿವು ಇರ್ತದೆ. ಯಾರಿಗೆ ಬಿಟ್ಟರೆ ಏನು ಮಾಡೋದು ಪ್ರೋಗ್ರಾಮ್ ಹಾಳಾಯ್ತು ಅಂತೇಳಿ ಆ ಕಾರ್ಯಕ್ರಮ ಮಾಡೋ ಸೂತ್ರಧಾರಗಳಿಗೆ ಗೊತ್ತಿರ್ತದೆ. ಹಾಗಾಗಿ ಇವತ್ತು ಬಹಳ ಸಂತೋಷದ ದಿನ. ಇವತ್ತು ಈ ಸಮಯದಲ್ಲಿ ಶಿವಶಂಕರ್ ಟೋಕ್ರೆ ಅವರಿಗೆ ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ, ನಾನು ನಮ್ಮ ಪಕ್ಷದ ವರಿಷ್ಠರ
ಆಶೀರ್ವಾದ ಯಡಿಯೂರಪ್ಪನ ಆಶೀರ್ವಾದ ನಾನು ಬೀಳಿಸ್ಕೊಳ್ತೇನೆ. ಆ ಸಂದರ್ಭದಾಗ ಶಿವಶಂಕರ್ ಟೋಕ್ರೆ ನಮ್ಮಲ್ಲಿ ಬಂದು ಇವತ್ತು ಬೀದರ್ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕರ ಅವ್ರು ಬಿಜೆಪಿ ಶಾಸಕ ಇದ್ದಿಲ್ಲ. ಎಲ್ಲೆಲ್ಲಿ ಬಡತನ ಅದ, ಎಲ್ಲೆಲ್ಲಿ ಓದುವ ಮಕ್ಕಳಿಗೆ ಏನದ, ಬೀದರ್ ದಕ್ಷಿಣದಾಗ ಮನ್ನಾ ಕೇಳಿದಾಗ ITI ಕಾಲೇಜ್ ಹಾಕಕ್ಕೆ ಪ್ರಸ್ತಾವನೆ ಕೊಡಿಸ್ಬೇಕಲ್ಲ ಅಂತ ಹೇಳಿ ನಮ್ಮಲ್ಲಿ ಬಂದಿತ್ತು. ಅವತ್ತು ಕೇಂದ್ರ ಸರ್ಕಾರದಾಗ ನಮ್ಮ ಸರ್ಕಾರ ಇತ್ತು, ನಮ್ದು ಕೇಂದ್ರ ಮಂತ್ರಿ ಇದ್ದರು. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ನಮ್ಮ ಜಿಲ್ಲೆ ಬರ್ಬೇಕಲ್ಲ ಅಂತ ಅನ್ಕೊಳ್ಬೇಕು ಅಂತೇಳಿ ಶಿವಶಂಕರ್ ಟೋಕ್ರೆ 10 ಸಲ ಬಂದು ನಮ್ಮ ಜೊತೆ ಕುಂತು ನಮ್ಮ ಜೊತೆ ಸರ್ಕಾರದ ಪ್ರತಿನಿಧಿತ್ವ ಮಾಡಿ ನಮ್ಮ ನೇತೃತ್ವ ತಗೊಂಡು ಹೋಗಿ ಆ ಸರ್ಕಾರ ಕೆಲಸಗಳು ತಂದು ನಮ್ಮ ಸರ್ಕಾರದಿಂದ ಅವರು ಮಾಡಿದ್ದು. ಇವತ್ತೇನು ಕ್ಯಾಂಪಸ್ ಸೆಲೆಕ್ಷನ್ ಇತ್ತು, ಅದು ಬಹಳ ಆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಇದ್ದಾಗಿರ್ತಕ್ಕಂಥ ಮಾತನ್ನ ನಾನು ಹೇಳ್ತೀನಿ. ಹೊಸ ಕ್ಯಾಂಪಸ್ನಾಗಿದ್ದಾಗ ಬಹಳಷ್ಟು ಕೆಲಸಗಳು ಸಹ ಆ ಸಮಯದಲ್ಲಿ ನಮ್ಮ ಕೇಂದ್ರದ ಹಣ ತರೋದಾಗಲಿ, ರಾಜ್ಯ ಸರ್ಕಾರದ ಹಣಗಳು ತರೋದಾಗಲಿ, ಜನರಿಗೆ ಮಾಡೋದಾಗಲಿ, ಜಿಲ್ಲೆಯಲ್ಲಿ ಅವ್ರ ಅವರಿಗೆ ಸಮಯ ಬಹಳ ಅಭಾವವಾಗಿದೆ. ನಾನು ಅದೇ ರಾಜ್ಯಕ್ಕೆ ಅವರು 4 ದಶಕ, ನಾವೆಲ್ಲ 50+ ಇದ್ದೆವು, ಸುಮಾರು 4 ದಶಕಗಳಿಂದ ಹಳೆ ತಳಿಗಳು ಮಧ್ಯವರ್ಗ ಮುಂದಿರ್ತಕ್ಕಂಥ ಇವತ್ತಿನ ಪೀಳಿಗೆ ಈ 4 ದಶಕದ ಈ ಸಂಬಂಧ ಅವರು ಅದೇ ರೀತಿ ಮಾಡ್ಕೊಂಡಿದ್ರು. ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದ್ದು ಇದು ಬಂದಿದ್ದಂಥ ಎಲ್ಲ ಪ್ರಜ್ಞಾವಂತರು, ಬುದ್ಧಿವಂತರು, ಅಭಿಮಾನಿಗಳು, ಇಷ್ಟು ಒಳಗ ಇದಕ್ಕೆ ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದ್ರೆ ಎಷ್ಟು ಸ್ವಾರ್ಥಕ್ಕೆ ಅಂತೇಳಿ ಇಲ್ಲಿ ಕುಂತಂತ ಜನರೇ ಅದಕ್ಕೆ ಅನ್ನೋದ್ರ ಆ ಡಾಕ್ಟರೇಟಿಗೆ ಸಾಕ್ಷಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತ ಸರ್ಕಾರಿ ನೌಕರ ಸಂಘ ಇದೆ, ವಚನಾಮೃತ ಸಂಘ ಇದೆ, ನಮ್ಮ ರೋಟರಿ ಕ್ಲಬ್ ಇದೆ, ಜೊತೆಗೆ ಪ್ರೌಢಶಾಲಾ ಸಂಸ್ಥೆ ಇದೆ, ಅನೇಕರು ವೈಜ್ಞಾನಿಕ ಪರಿಷತ್ ಇದೆ, ಬಸವಾಪುರ ಸಂಘಟನೆಗಳೇ ಎಲ್ಲ ನಿಮ್ಮ ಪವಿತ್ರ ಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳು. ದಯವಿಟ್ಟು 2 ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತ ಸರ್ಕಾರಿ ನೌಕರರ ಮೂಗುಮುರಿಗಳ ಕಾಲಘಟ್ಟದಲ್ಲಿ ಬಸವಣ್ಣ 2 ತತ್ವವನ್ನು ಬಹಳ ದೊಡ್ಡ ತತ್ವವನ್ನು ಹೇಳಿದಾನ. ನಿನ್ನ ಕಾಲಗಳಲ್ಲಿ ನೀರಿನಿರು, ಜೊತೆಗೆ ಕಾಯಕ ಯೋಗಿಗಳಿಗೆ ಹೊರಹೊಮ್ಮ ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ. ಅವತ್ತ ಚನ್ನಬಸವ ಪಟ್ಟಣಿ ಅವರು ನಮಗೆ ಆಶೀರ್ವಾದ ಮಾಡಿ ನನ್ನ ಕಲ್ಯಾಣ ಮಹೋತ್ಸವಕಾರರಾದ ಡಾಕ್ಟರ್ ಬಸವಲಿಂಗ ಪಟ್ಟದವರು ಒಂದು ಮಾತನ್ನ, ನೀವೇನಾದರೂ ಮಾಡಿ ಕಾಯಕ ಜೀವಿಗಳಾಗಿರ್ತಾರೆ ಅದನ್ನ ಅನುಷ್ಠಾನ ಮಾಡಲಿಕ್ಕೆ ನನಗೆ ಸರ್ಕಾರಿ ನೌಕರಿ ಸಿಕ್ತು. ಆ ಒಂದು ಹಿನ್ನೆಲೆಯೊಳಗಾಗಿ ಇವತ್ತ 2010ರಿಂದ 2023ವರೆಗೆ ಸುಮಾರು 13 ವರ್ಷಗಳ ಕಾಲ, ಬಹುಶಃ ನಾನು ಪ್ರಿನ್ಸಿಪಲ್ ಆಯ್ತಿಲ್ಲ ಗೊತ್ತಿಲ್ಲ, ಅನಿವಾರ್ಯವಾಗಿ ಬಯಸ್ಕೊಂಡವರು ಪದವಿಗೆ ಬೆಳೆದು ಬೆಂಗಳೂರಿಗೆ ಹೋದರು. ಅದೇನಂತಾರಲ್ಲ, ಬಗ್ಗೆ ಗುರಿಲಿಕ್ಕೂ ಕಾಗಿ ಕೂಡ್ಲಿಕ್ಕೂ ಆಗ ಅನಿವಾರ್ಯವಾಗಿ ಆ ಬುದ್ಧಿ ನನ್ನ ತಲೆ ಬಂತು. ಹೀಗಾಗಿ ಅದನ್ನು ಅಕ್ಷರಶಃ ಅನುಷ್ಠಾನ ಮಾಡಿ ಇವತ್ತು ಇಡೀ ಜಿಲ್ಲೆಯ ಐಟಿಐಗಳನ್ನ ನೋಡ್ಲಿಕ್ಕೆ ರಾಜ್ಯದ ಅನೇಕ ಮಹತ್ವದ ಅಧಿಕಾರಿಗಳು ಬಂದಿದ್ದು. ನಾವು ಯಾಕಂದ್ರೆ ಇಲ್ಲಿ ಅನೇಕರು ಸರ್ಕಾರಿ ನೌಕರಿದ್ದರೆ ನಾವು ಎಷ್ಟು ವರ್ಷ ಆ ಹುದ್ದೆ ಮೇಲೆ ಇರ್ತೀವಿ ಮುಖ್ಯವಲ್ಲ, ಆ ಹುದ್ದೆಯಲ್ಲಿ ಇದ್ದಾಗ ಆ ಹುದ್ದೆಗೆ ನ್ಯಾಯವನ್ನ ಒದಗಿಸಿಕೊಟ್ಟು ಅದಕ್ಕೆ ಗೌರವ ಮಾಡ್ತಕ್ಕಂಥದ್ದು ನಮ್ಮ ಪದ್ಧತಿ ಇದೆ. ಯಾಕಂದ್ರೆ ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಬೇರೆ ಇಲ್ಲ, ಇಲ್ಲಿ ಅನೇಕ ಎಲ್ಲ ಪಂಗಡಗಳ ಅನೇಕ ಮನಸ್ಸುಗಳ ಜೊತೆ ಇವೆ. ಹೀಗಾಗಿ ನಿಮ್ಮ ಎಲ್ಲ ಮನಸ್ಸುಗಳಿಗೆ ನಾನು ಸ್ಥಿರವಾಗಿ ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದವನ್ನ ಇದೇ ರೀತಿ ಇರಲಿ. ಯಾಕಂದ್ರೆ ನಾನೇನು ಡಾಕ್ಟರ್ ಕಲ್ತಕ್ಕಂಥ ಯಾವುದೇ ಅರ್ಜಿ ಹಾಕಿಲ್ಲ. ನಾನು ನಮ್ಮ ದಾನಿ ಬಾಬರವರು, ಜಯರಾಜ್ ಖಂಡ್ರೆ ಅವರು ಅನೇಕ ಹೇಳ್ತಾ ಇದ್ದಾರೆ, ಡಾಕ್ಟರ್ ಬಹಳ ಪ್ರಸಿದ್ಧಿ ಬರ್ತಾ ಇದೆ ನಿಮ್ಗೆ, ನಿಮ್ಮ ಸಾಕು ಅಂತಂದ್ರು. ಮೊನ್ನೆ ವಚನ ವಿಧಿಯೋತ್ಸವದ ಟೈಮಿಗೆ ಕಂಟಿನ್ಯೂ ಆಗಿ 10 ಮಿಸ್ ಕಾಲ್ ಬಂತು. ಅದು ಹೇಳಬೇಕು ನಾನು. 10 ಮಿಸ್ ಕಾಲ್ ಬಂದಾಗ ಅವತ್ತ ನಮ್ಮ ಬೆಲ್ಲಾಳೆ ವಿಶೇಷರು ಅವ್ರ ಅಕ್ಕರವರು ಎಲ್ಲರ ಕೈಯಿಂದ ಜೆಂಡಾ ಕೊಟ್ಟು ಹೋಗ್ರು, ನನ್ನ ಕೈಯಿಂದ ಕೂಡ್ರಿ ಅಂತಕ್ಕಂಥದ್ದು ಜೆಂಡಾ ಕೊಟ್ಟು ಮತ ಒಂದು ಕಾಲ್ ಬಂತು. ನಾನು ಅವ್ರ ಅಕ್ಕರ ಕೈಯಲ್ಲಿ ಜೆಂಡಾ ಕೊಟ್ಟೆ. ಯಾರೇ ಇಷ್ಟು ಫೋನ್ ಮಾಡ್ತಾ ಇದ್ರು, ಇಲ್ಲ ಸರ್ ನಾವು
ರಿಜಿಸ್ಟ್ರಾರ್ ವಿಶ್ವವಿದ್ಯಾಲಯ ಮಾತಾಡ್ತಾ ಇರೋದು. ಸರ್ ದಯವಿಟ್ಟು ನಾನು ಬಹಳ ಬಿಜಿ ಆಗಿದ್ದೇನೆ, ತದನಂತರ ಮಾಡಿದೆ ಅಂತ ಕಟ್ ಮಾಡಿದೆ. ಪುನಃ ಕಂಟಿನ್ಯೂ ಫೋನ್ ಮಾಡಿದ್ರು. ಸರ್ ದಯವಿಟ್ಟು ಕ್ಷಮಿಸಿ, ನಾನು ಡಾಕ್ಟರ್ ರಿಜಿಸ್ಟ್ರಾರ್ CN ಚಂದ್ರಶೇಖರ್ ಮಾತಾಡೋದು, ದಯವಿಟ್ಟು ಒಂದೇ ನಿಮಿಷ ಮಾತಾಡಿ ಅಂತಂದ್ರೆ. ಸರ್ ಇಂಥ ಕಾಲ್ ಬಹಳ ಬರ್ತಾ ಇದೆ, ಕ್ಷಮಿಸಿ. ಯಾಕ ಫೇಕ್ ಕಾಲ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಎಷ್ಟು ಫೇಕ್ ಕಾಲ್ ಬರ್ತಾ ಇಲ್ಲ. ಸರ್ ನಿಮ್ಗೆ ಗೌರವ ಡಾಕ್ಟರೇಟ್ ಕೊಡ್ತಾ ಇದ್ದೀವಿ, ದಯವಿಟ್ಟು ನಿಮ್ಮ ಬಯೋಡಾಟಾ ಜೊತೆಗೆ ಫೋಟೋವನ್ನು ಕಳಿಸಿದ್ರು. ಸರ್ ಈಗ ನಮ್ಮ ಟೈಮ್ ಇಲ್ಲ, ತದನಂತರ 1.5 ಗಂಟೆಗಳ ಕಾಲ ನಮ್ಮ ಬೈಕ್ ರ್ಯಾಲಿ ಇದೆ, ತದನಂತರ ಕೂಡಲೇ ಅಂತಂದಾಗ ಪುನಃ 2 ಗಂಟೆಗೆ ಸರಿಯಾಗಿ ಪುನಃ ಅದೇ ಕಾಲ್ ಬಂದಾಗ ನನಗೆ ಸರ್ ಇವಾಗ ಮಾತಾಡಿ ಅಂತಂದ್ರೆ, ಇಲ್ಲ ಸರ್ ತಪ್ಪು ತಿಳ್ಬೇಡಿ, ನೀವು ಶಿವಶಂಕರ್ ಟೋಕ್ರೇನ ಹೌದಲ್ಲ ಹೇಳಿದ್ರೆ ನಾನು ಹೌದು ಶಿವಶಂಕರ್ ಟೋಕ್ರೇನ. ಸರ್ ನಿಮ್ದು ಕರ್ನಾಟಕ ಕೇಂದ್ರ ಸರ್ಕಾರದಿಂದ ಆದೇಶ ಆಗಿದೆ, ಆದ್ರೆ ನಿಮ್ಮ ಬಯೋಡಾಟಾ ನಮ್ಮಲ್ಲಿಲ್ಲ, ಜೊತೆಗೆ ಫೋಟೋ ಕೂಡ ನಮ್ಮಲ್ಲಿಲ್ಲ. ಅದಕ್ಕೆ ನೀವು ಕಳಿಸಿದ್ದೆ ಅಂದ್ರೆ ಅಧಿಕೃತ ಆದೇಶವನ್ನ ನೀವು ಕಳಿಸ್ಲಿಕ್ಕೆ ಆಗುತ್ತೆ ಅಂತಕ್ಕಂಥ ಒಂದು ಮನವಿ ಮಾಡಿಕೊಂಡಾಗ ಅವಾಗ ಮನೆಗೆ ಬಂದು 3 ಗಂಟೆಗೆ ನಾನು ಬಯೋಡಾಟಾ ಮತ್ತು ನನ್ನ ಫೋಟೋವನ್ನ ಕಳಿಸಿದ್ದು. ಇದು ಅತ್ಯಂತ ಸತ್ಯವಾದ ಮಾತು. ಯಾಕಂದ್ರೆ ಇವತ್ತು ಡಾಕ್ಟರ್ TS ಅವಾರ್ಡ್ ಎಲ್ಲರಿಗೂ ಗೊತ್ತಿದೆ. ಸೊ ಅದು ನನಗೆ ಬೇಕಾಗಿದೆ. ಈಗಾಗಲೇ ನೀವು ನೋಡ್ತಾ ಇರೋದು, ಹೊರಗಡೆ ನೋಡ್ತಾ ಇರೋದು ಎಲ್ಲಾ ಪ್ರಶಸ್ತಿಗಳನ್ನ ಬಹುಶಃ ಕರ್ನಾಟಕ ಸರ್ಕಾರ ನನಗೆ ಕೊಟ್ಟಿದೆ. ಇವತ್ತು ಜಪಾನಲ್ಲಿ ಕೂಡ ಅವಾರ್ಡ್ ಕೊಟ್ಟಿದೆ. ಡಾಕ್ಟರೇಟ್ ಇದರಿಂದ ನನಗೇನು ಜಾಸ್ತಿ ಕಿಮ್ಮತ್ತಾಗಲ್ಲ. ಆದ್ರೆ ಇಡೀ ಬೀದರ ಜಿಲ್ಲೆಯ ಬಸವ ಮತ್ತು ಕನ್ನಡ ಮನಸ್ಸುಗಳು ಇಷ್ಟು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಬೀದರ ಜಿಲ್ಲೆಯಲ್ಲಿ 50 ಲಗ್ನಗಳಿವೆ. ಆ 50 ಲಗ್ನಗಳ ಮಧ್ಯೆ ಇಂಥ ಮಹಾ ಮಂಟಪದಿಂದ ಇವೆಲ್ಲ ಕನ್ನಡ ಮನಸ್ಸುಗಳು ನನಗೆ ಆಶೀರ್ವಾದ ಮಾಡಕ್ಕೆ ಇದಕ್ಕಿಂತ ಭಾಗ್ಯ ಬೇರೆ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ತಮ್ಮ ಗಮನಕ್ಕೆ ತಂದು ಇಂಥ ದೊಡ್ಡ ಗೌರವ ಡಾಕ್ಟರೇಟ್ಗೆ ಭಾಜನರಾಗಿ ನಾನು ಭಾಜನರಾಗಿಲ್ಲ. ಈ ಗೌರವ ಡಾಕ್ಟರೇಟ್ ಅನ್ನ ನಾನು ಇಡೀ ಜಿಲ್ಲೆಯ ಕನ್ನಡದ ಜೊತೆಗೆ ಕೌಶಲ್ಯದ ಬಸವ ಮನಸ್ಸುಗಳ ಪಾಲಕ್ಕೆ ಇವತ್ತನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸ್ತಾರ. ಈ ಪ್ರಶಸ್ತಿ ಪುರಸ್ಕಾರಗಳು ಅವ್ರ ಬೆನ್ನತ್ತಿ ಬರ್ತಾರೆ. ಯಾಕಂದ್ರೆ ಇದು ಸರ್ಕಾರಿ ಹುದ್ದೆಯಲ್ಲಿ ಇದ್ದುಕೊಂಡು ಇಷ್ಟೊಂದು ಕಳಕಳಿಯಿಂದ ಸುಮಾರು 17,000 ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಹಂಚಿಕೊಟ್ಟಿರುವಂತ ಶ್ರೇಯಸ್ಸು ನಮ್ಮ ಶಿವಶಂಕರ್ ಟೋಕ್ರೆ ಅವರಿಗೆ ಸಲ್ಲುತ್ತದೆ. ಇದು ಸಾಮಾನ್ಯ ಅಲ್ಲ. ಅಷ್ಟು ಅವರು ನೌಕರಿ ಹಚ್ಚಬೇಕಲ್ಲ ಕಳಕಳಿ ಇದ್ರೆ ಮಾತ್ರ ಆಗ್ತದೆ. 105 ಕಾಲೇಜ್ ಇಲ್ಲೇ ಬರುವುದವ. ಇಡೀ ರಾಜ್ಯದಾಗೆ ನಂಬರ್ 1 ITI ಅಂತ ಹೇಳಿಕೊಂಡು ಬಿರುದು ಪಟ್ಟಿದ್ದಾರೆ ಇವರು ITI. ಅಷ್ಟೇ ಅಲ್ಲ, ಭಾರತದಲ್ಲಿ ಭಾರತದಲ್ಲಿ 2ನೇ ರ್ಯಾಂಕ್ ಪಡೆದಂತ ITI ಕಾಲೇಜು ನಮ್ಮ ಶಿವಶಂಕರ್ ಟೋಕ್ರೆಯವರು ಸೇವೆ ಮಾಡಿದ್ರು. ಇದು ಸಾಮಾನ್ಯ ಅಲ್ಲ. ಒಂದು ನೆನಪಿಟ್ಕೋಬೇಕು, ITI ಬರೋರು ಶ್ರೀಮಂತರ ಮಕ್ಕಳು ಯಾರು ಬರಲ್ಲ. ITI ಕೋರ್ಸಿಗೆ ಬರೋರು ಯಾರು ಶ್ರೀಮಂತರ ಮಕ್ಕಳಾಗ್ಲಿ ಯಾರ್ಯಾರು ಇರಲ್ಲ. ಅಲ್ಲಿ ಯಾರು ಇರ್ತಾರಂದ್ರೆ ಕೂಲಿ ಕಷ್ಟ ಬಂದಾಗ ರೈತರ ಮಕ್ಕಳು ಮತ್ತು ಬಹಳ ಬಡತನದಿಂದ ಅವ್ರ ತಂದೆ ತಾಯಿ ಎಲ್ಲೋ ಮುಂಬೈ ಹೈದರಾಬಾದ್ ಇರ್ಲಿಕ್ಕೆ ಹೋದವ್ರ ಮಕ್ಕಳೇ ITI ಮಾಡ್ತಾರೆ. ಅಂಥ ಮಕ್ಕಳಿಗೆ ಉದ್ಯೋಗ ಹಚ್ಚಿಕೊಟ್ಟಿದ್ದು ಇದು ಸಾಮಾನ್ಯ ಸೇವೆ ಅಲ್ಲ, ಅದು ಅಪರೂಪ ಸೇವೆ ಅದ. ಅದಕ್ಕೆ ಅವ್ರಿಗೆ ಎಷ್ಟು ಪ್ರಶಸ್ತಿ ಕೊಟ್ಟರು ಆ ಸೇವೆಗೆ ಬಹಳ ಮಹತ್ವ ಅದ. ಬಸವಣ್ಣನವರ ಸಿದ್ಧಾಂತವೇ ಏನದ? ಬಸವಣ್ಣವ್ರ ಸಿದ್ಧಾಂತ ಏನದ? ಸೇವೆ ಸೇವೆ. ಈ ಮುಂಜಾನೆ ಸಂಜೆ ತನಕ ಜಪ ಎಣಿಸಬೇಕಾಗಿಲ್ಲ. ಯಾರು ಕಣ್ಣೀರು ಹರಿಸ್ತಿರ್ತಾರ, ಯಾರಿಗೆ ಬಡತನ ಇರ್ತದ, ಅವ್ರಿಗೆ ಕಾಯಕ ಕೊಡಿಸಿ ಅವ್ರ ಆರ್ಥಿಕ ಸ್ಥಿತಿಯನ್ನ ಅವ್ರ ಸಂತೃಪ್ತಿ ಆಗ ಬದುಕನ್ನ ಕೊಟ್ರೆ ಅದು ನಿಜವಾದ ಬಸವಣ್ಣನ ಸೇವೆ ಆಗ್ತದ, ಅದು ನಿಜವಾದ ದೇವರ ಸೇವೆ ಆಗ್ತದ ಅನ್ನೋದೇ ಬಸವಣ್ಣನ ತಿರುಳದ. ಅಂಥ ತಿರುಳನ್ನ ಅವ್ರ ಜೀವನದುದ್ದಕ್ಕೂ ಶಿವಶಂಕರ್ ಟೋಕ್ರೆಯವರು ಮಾಡ್ಕೋತ ಬಂದಿದ್ದಾರೆ. ಅನೇಕ ಪ್ರಶಸ್ತಿ ಬಂದಿದೆ ಅವರಿಗೆ. ಹರಕಟ್ಟಿಯವರು ಪ್ರಶಸ್ತಿ ಬಂದಿದೆ. ಪ್ರಿನ್ಸಿಪಾಲ್ ಆಗಿ ಇವತ್ತು ವಿಶ್ವವಿದ್ಯಾಲಯದಿಂದ
ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದು ಇಡೀ ಭಾರತ ದೇಶದ ITI ಕಾಲೇಜಲ್ಲಿ ಇವರೇ ಪ್ರಥಮರು. ಇಡೀ ಭಾರತ ದೇಶದ ಇಲ್ಲಿವರೆಗೆ ಯಾವ ITI ಕಾಲೇಜಿನ ಪ್ರಿನ್ಸಿಪಾಲ್ ಸಿಕ್ಕಿಲ್ಲ ಮತ್ತು ಯಾರಿಗೂ ಸಿಕ್ಕಿದ್ದು ಭಾಳ ದೊಡ್ಡದ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ. ಹಾಗೆ ನಿಜವಾಗಿ ಹೇಳಬೇಕಾದ್ರೆ ಅವರು ಮಾಡಿರ್ತಕ್ಕಂಥ ಸಾಧನೆ ಬಹಳ ಅದ್ಭುತವಾದಂಥ ಸಾಧನೆ ಅದ. ಕೇವಲ ಒಂದು ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ, ಹಳ್ಳಿಯಲ್ಲಿ ಹುಟ್ಟಿ ಈ ಶಿಕ್ಷಣವನ್ನು ಕಲಿತು ಬೀದರ್ ಜಿಲ್ಲೆಯಲ್ಲಿ ITI ಕಾಲೇಜಿನ ಪ್ರಥಮವಾಗಿ ಅವರು ಲೆಕ್ಚರ್ ಆದರು. ಆಮೇಲೆ ವ್ಯವಸ್ಥಾಪಕರಾಗಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ITI ಕಾಲೇಜಿಗೆ ಜೀವವನ್ನು ತುಂಬಿರ್ತಕ್ಕಂಥ ಒಬ್ಬ ಯಾರಾದರೂ ಪ್ರಿನ್ಸಿಪಾಲ್ ಇದ್ರೆ ನಮ್ಮ ಶಿವಶಂಕರ್ ಟೋಕ್ರೆ ಅವರು. ಮತ್ತು ಅದರ ಜೊತೆಗೆ ಎಲ್ಲರಿಗೂ ಹೇಳಬೇಕಾದ್ರೆ ಇವತ್ತು ಕೇವಲ ITI ಕಾಲೇಜ್ ಅಷ್ಟೇ ಅಲ್ಲ, ಇವತ್ತು ಯಾವುದೇ ಕಾರ್ಯಕ್ರಮ ಜಿಲ್ಲೆಯಲ್ಲಿ ನಡೆದರೆ ಅದಕ್ಕೆ ಪ್ರಪ್ರಥಮವಾಗಿ ಸಂಚಾಲಕರಾಗಿ ಕೆಲಸ ಮಾಡಿದವರು ಯಾರಂದ್ರೆ ಶಿವಶಂಕರ್ ಟೋಕ್ರೆ ಅವರು. ಮತ್ತು ನಮ್ಮ ಈಗಾಗಲೇ ನಮ್ಮ ಇವರು ಹೇಳಿದಾಗೆ ಸಿದ್ದು ಯಾಪನ್ ಪರಿವಾರ ಹೇಳಿದಾಗೆ ಇವತ್ತು ಕೇವಲ ಕಾಲೇಜಿನ ಪ್ರಿನ್ಸಿಪಾಲ್ಗಳಾಗಿ ಅಷ್ಟೇ ಅಲ್ಲದೆ ಅವರು ನಿಜವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಧಾರ್ಮಿಕ ಕ್ಷೇತ್ರ ಆಗಲಿ, ಆಮೇಲೆ ಸಾಮಾಜಿಕ ಕ್ಷೇತ್ರ ಆಗಲಿ, ಮತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ಸನ್ಮಾನ ಪತ್ರ ಕೊಡ್ತಾರಲ್ಲ ಇದೆಲ್ಲರೂ ಗಮನಿಸಿ ಕೇಳಬೇಕಾದ್ರೆ ಎಲ್ಲ ಈ ಜಿಲ್ಲೆಯಲ್ಲಿ ಯಾವುದೇ ಸನ್ಮಾನ ಪತ್ರವನ್ನು ಕೊಟ್ಟರೆ ಅದಕ್ಕೆ ಲೇಖನ ಬರೋದು ಯಾರಂದ್ರೆ ನಮ್ಮ ಶಿವಶಂಕರ್ ಟೋಕ್ರೆ ಅವರು. ಮೊದಲು ಯಾಕಂದ್ರೆ ಸುರೇಶ್ ಚಂದ್ರಶೇಖರ್ ಅವ್ರು ಹೇಳ್ತಾರೆ, ಎಲ್ಲರೂ ಸುರೇಶ್ ಚಂದ್ರಶೇಖರ್ ಏನ್ ಮಾಡ್ತಾರೆ ಅಂದ್ರೆ ಶಿವಶಂಕರ್ ಟೋಕ್ರೆ ಅವ್ರು ಹೇಳ್ತಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ಹೇಳಿದಾಗ ಅದನ್ನು ಹೊಂದಿಸಿ ಇವತ್ತು ಕೆಲಸವನ್ನು ಮಾಡ್ತಕ್ಕಂಥ ಶಿವಶಂಕರ್ ಟೋಕ್ರೆ ಅವರಿಗೆ ನಿಜವಾಗಿ ಮತ್ತೊಂದು ಹೇಳಬೇಕಾದ್ರೆ ನಾನು ಅಭಿನಂದನೆ, ಇವತ್ತು ಅಭಿನಂದನೆ ಸಮಾರಂಭ ಬಂದ್ರೆ ಕೆಲವು ಜನ ಇರ್ತಿರ್ಬೋದು ಅಂತ ತಿಳ್ಕೊಂಡಿದ್ದೆ. ಆದರೆ ಈ ಏನು ಪ್ರೋಗ್ರಾಮ್ ಆಗೋದು ಶೈನ್ ಫಂಕ್ಷನ್ ಇದು ಫುಲ್ ಹೌಸ್ಫುಲ್ ಆಗ್ಯದ. ಮ್ಯಾಮ್ನೂ ಕೂಡ ಹೌಸ್ಫುಲ್ ಆಗಿದೆ, ಕೂಡಿನ ಜಾಗ ಇಲ್ಲ. ಅಂದ್ರೆ ಎಷ್ಟು ಜನರ ಪ್ರೀತಿಯನ್ನು ಬೆಳೆಸಿರ್ತಕ್ಕಂಥ ನಮ್ಮ ಶಿವಶಂಕರ್ ಟೋಕ್ರೆ ಅವರು ನಿಜವಾಗಿ ಅವರು ಧರ್ಮ ಪತ್ನಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಅವರೊಂದು ಮಾತು ಹೇಳಿದ್ರು. ನನ್ನ ಸಾಧನೆಗೆ ಕೇವಲ ನಾನು ಅಷ್ಟೇ ಕಾರಣಲ್ಲ, ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಧರ್ಮ ಪತ್ನಿ ಕೂಡ ಏನು ಕೇಳಿದಾಗ ಈ ಕಾರ್ಯಕ್ಕೆ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನಮ್ಮ ಧರ್ಮ ಪತ್ನಿಯೂ ಕಾರಣ ಇದ್ದಾರೆ. ಅದಕ್ಕಾಗಿ ಹೆಣ್ಮಕ್ಳುಗಳೆಲ್ಲ ಇವೆಲ್ಲರೂ ಚಪ್ಪಾಳೆ ಇರ್ತಾರೆ. ಮತ್ತು ಇನ್ನೊಂದು ಮಾತು ಇವತ್ತು, ಯಾಕಂದರೆ ನಾನು ಯಾರಿಗೂ ಟೀಕೆ ಟಿಪ್ಪಣಿ ಮಾಡೋಂಗಿಲ್ಲ, ಆದರೆ ಇವತ್ತು ಡಾಕ್ಟರೇಟ್ ಪದವಿಗಳು ಏನಾಗ್ಯಾವ ಅಂದರೆ ಸಿರಿಗನ ನಮ್ಗೆಲ್ಗೆ ಈ ನಾಡು ಕಂಡ ಅಪರೂಪ ವ್ಯಕ್ತಿತ್ವ ನಮ್ಮ ಶಿವಶಂಕರ ಟೋಕ್ರೆ ಸರ್ ಅವರು. ನಿಜವಾಗ್ಲೂ ಸುಮಾರು ದಶಕಗಳಿಂದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲೂ ತನ್ನನ್ನೇ ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡವರು. ಕನ್ನಡ ಮತ್ತು ಬಸವ ಇವೆರಡನ್ನ ತನ್ನ ಬದುಕಿನ ಭಾಗವಹಿಸಿಕೊಂಡ ಶಿವಶಂಕರ್ ಟೋಕ್ರೆ ಅವರಿಗೆ ಮೊನ್ನೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಗೆ ಪುರಸ್ಕೃತರಾಗಿ ಸಲುವಾಗಿ ಇವತ್ತು ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಚನ ಸಮೂಹ ಸಂಸ್ಥೆಗಳ ಪರವಾಗಿ ಇವತ್ತು ಒಂದು ಹಾರ್ದಿಕವಾದ ಒಂದು ಸನ್ಮಾನ ಸಮಾರಂಭವನ್ನು, ನಾಗರಿಕ ಸನ್ಮಾನ ಆಯೋಜನೆ ಮಾಡಲಾಗಿತ್ತು. ನಿಜವಾಗ್ಲೂ ಬಹಳ ಖುಷಿ ಇರ್ತದೆ. ಸುಮಾರು 65 ಸಂಘ ಸಂಸ್ಥೆಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಅವರನ್ನ ಗೌರವಿಸಿದ್ರು. ನಿಜವಾಗ್ಲೂ ಶಿವಶಂಕರ್ ಟೋಕ್ರೆ ಅವರು ಅದು ಸರ್ಕಾರಿ ನೌಕರ ಸಂಘ ಇರ್ಬೋದು, ಬಸವ ಕೇಂದ್ರ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಈ ತರ ಹಲವಾರು ಸಂಘದ ಜೊತೆಗೆ ಪದಾಧಿಕಾರಿಗಳಿಗೆ ಕೆಲಸಗಳನ್ನು ಮಾಡಿದ್ದಾರೆ. ಅದು ಅಲ್ಲದೆ ಪ್ರತಿ ವರ್ಷ ಬೀದರ್ನಲ್ಲಿ ಯಾವುದೇ ಉತ್ಸವಗಳು ನಡೆದಿದೆ, ಅದು ವಚನ ವಿಜಯೋತ್ಸವ ಇರ್ಬೋದು, ಶರಣ ಸಂಸ್ಕೃತಿ ಉತ್ಸವ ಇರ್ಬೋದು, ಶರಣ ಮೇಳ ಇರ್ಬೋದು, ಈ ತರ ಎಲ್ಲ ಸಂಸ್ಥೆಗಳು ತನ್ನನ್ನೇ ತಾನು ತೊಡಗಿಸಿಕೊಂಡು ಬಹಳ ದಿವಸದಿಂದ ಅವ್ರು ಕೆಲಸಗಳನ್ನು ಮಾಡ್ತಾರೆ. ಹೀಗಾಗಿ ಅಂತ ಹಿರಿಯರಿಗೆ ಇವತ್ತು ಗೌರವಿಸೋದು ನಿಜವಾಗ್ಲೂ ನಮಗೂ ಒಂದಿಷ್ಟು ಖುಷಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಕೇವಲ ಒಂದು 4 ದಿವಸದಲ್ಲಿ ಇಂಥ ಒಂದು ಅದ್ಭುತವಾದ ಸಮಾರಂಭನ ಆಯೋಜನೆ ಮಾಡಿ ಸುಮಾರು ಒಂದು 1000 ಜನ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ನಾನು ಭಾಗವಹಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ಮತ್ತು ನಮ್ಮ ಶಿವಶಂಕರ ಟೋಕ್ರೆ ಅವರ ಪರಿವಾರದವರಿಗೂ ನಾನು ವಿಶೇಷವಾದ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ವಂದನೆಗಳು. ನಾವು ಡೇ 1 ಇಂದ ನಿಮ್ಮ ಜೊತೆಗೆ ಇರೋದು ನೋಡ್ತೀವಿ. ಸಾಹಿತ್ಯ ಪರಿಷತ್ ಚುನಾವಣೆಯಿಂದ ಫಸ್ಟ್ ಡೇ ಇಂದ ಟಿಲ್ ದ ಡೇಟ್ ಇವತ್ತಿನವರೆಗೂ ನಿಮ್ಮದೇ ಒಂದು ತಂಡಕ್ಕೆ ಅವರು
ನಾನು ಆರಂಭದಲ್ಲಿ ಹೇಳ್ದಂಗೆ ಅದೊಂದು ಅದ್ಭುತವಂತ ವ್ಯಕ್ತಿತ್ವ. ಒಂದು ಸರಿ ಒಂದನ್ನ ಅವ್ರ ನಿರ್ಧಾರ ತೆಗೆದುಕೊಂಡ್ರೆ ಮುಗಿತದೆ. ಯಾರು ಏನೇ ಹೇಳಿದ್ರು ಸಹ ಅದು ಯಶಸ್ವಿ ಆಗೋದು ಎಂದೂ ಕೈ ಬಿಡಲ್ಲ. ನಿಜವಾಗ್ಲೂ ವಯಸ್ಸಿನಲ್ಲಿ ನಾನು ಇಷ್ಟು ಸಣ್ಣವಾಗಿದ್ರು ಸಹ ಅವ್ರು ನನ್ನ ಜೊತೆನೆ ನಮ್ಮ ಪರಿಷತ್ತಿನ ಕೋಶಾಧ್ಯಕ್ಷರಾಗಿ ನನ್ನ ಜೊತೆ ಎದ್ದು ಕೆಲಸ ಮಾಡ್ತಾರೆ. ಇದು ಒಂದೇ ಅಲ್ಲ, ಬಸವ ಕೇಂದ್ರ ಕಾರ್ಯದರ್ಶಿಗಳ ಮಾಡಿರ್ಬೋದು, ಈ ಹಿಂದೆ ಒಂದು 20 ವರ್ಷಗಳ ಕಾಲ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೂಡ ಕೆಲಸ ಮಾಡಿದ್ರು ಅವ್ರು. ಹಿಂಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಯಾಕೆ ಅವರನ್ನ ಅಷ್ಟು ಹಚ್ಕೊಳ್ತಾರೆ ಅಂದ್ರೆ ಅವರಿಂದ ಬದ್ಧತೆ ಮತ್ತು ನಿಷ್ಠೆ. ಅವ್ರು ಯಾವುದೇ ಕೆಲಸಗಳನ್ನ ಕೊಟ್ಟು ಬಹಳ ಪ್ರಾಮಾಣಿಕವಾಗಿ ಆ ಕೆಲಸಗಳನ್ನ ಮಾಡಿ ಮುಗಿಸುವಂತ ವ್ಯಕ್ತಿತ್ವ ಅದು ಶಿವಶಂಕರ್ ಟೋಕ್ರೆ ಅವರಾಗಿದೆ. ಹೀಗಾಗಿ ಅಂತ ಟೋಕ್ರೆ ಸಾರಿ ಸನ್ಮಾನ ಮಾಡಿದ್ರೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಇನ್ನೂ ಬರೋ ದಿನೆಲ್ಲ ಸಹ ಅವರು ಹಿಂಗೆ ಸಮಾಜಮುಖಿಯಾಗಿ ಅವ್ರ ಕೆಲಸಗಳನ್ನ ಮಾಡ್ಲಿ, ಅವ್ರ ನಿವೃತ್ತಿ ಆದ ನಂತರ ಮತ್ತೆ ಇನ್ನೂ ಜಾಸ್ತಿ ಆಕ್ಟಿವ್ ಆಗಿದ್ದಾರೆ ಅವರು. ಹೀಗಾಗಿ ಬರೋದೇ ಅವ್ರ ಮನೆಗೂ ಸ್ವಲ್ಪ ಸಮಯ ಕೊಡ್ಲಿ, ಸಮಾಜಮುಖಿ ಅವ್ರ ಕೆಲಸ ಮಾಡ್ಲಿ ಅಂತ ಸಂದರ್ಭದಲ್ಲಿ ಮಾಡ್ಕೊಳ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಿರಿ ಕನ್ನಡಂ ಗೆಲ್ಗೆ ಇಡೀ ಬೀದರ್ ಜಿಲ್ಲೆಯ ಬಸವ ಕನ್ನಡ ಮತ್ತು ಕೌಶಲ್ಯ ಮನಸ್ಸುಗಳು ಸೇರಿಯೇ ಈ ಅಭೂತಪೂರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅವರ ಕೃತಜ್ಞತೆಗೆ ಬಹುಶಃ ನನ್ನಲ್ಲಿ ಪದಗಳೇ ಇಲ್ಲ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ, ಅನೇಕ ಕೆಲಸಗಳು ಮಾಡಿರ್ಬೋದು, ಇಲ್ಲ ಅಂತಿಲ್ಲ. ಆ ಕೆಲಸ ಮಾಡಿದ್ದಕ್ಕೆ ಪ್ರಯುಕ್ತವಾಗಿ ಏನು ಗುರುತಿಸಿ ಇದು ನಾಗರಿಕ ಸನ್ಮಾನ ಏನು ಮಾಡಿದಾರಲ್ಲ, ಒಂದು ಮಹಾ ದೊಡ್ಡ ಸಂಸ್ಥೆ ಯಾವುದಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು, ಜೊತೆಗೆ ವಚನ ಸಂಸ್ಥೆ ಜಂಟಿಯಾಗಿ ಇಲ್ಲಿ ಅನೇಕ ಸಂಘ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿ. ಪ್ರೌಢಶಾಲೆ ಶಿಕ್ಷಣ ಸಂಘ ಇದೆ, ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಇದೆ, ಆಮೇಲೆ ಮುಸ್ಲಿಂ ನೌಕರ ಸಂಘ ಇದೆ, ಜೊತೆಗೆ ಪಾಂಡುರಂಗ ಬೆಲ್ದಾರ್ ಇದ್ದಾರೆ, ಅನ್ಸಾರುಲ್ಲಾ ಬೇಗ್ ಇದ್ದಾರೆ. ಅನೇಕ ಇವತ್ತು ಬೀದರ್ ಜಿಲ್ಲೆಯ 38 ಸಂಘ ಸಂಸ್ಥೆಗಳು ಸೇರಿ ಇದು ಅಭೂತಪೂರ್ವ ಕಾರ್ಯಕ್ರಮ ಮಾಡಿದ್ದ. ನಾ ಎಂದೂ ಆ ಸಂಘ ಸಂಸ್ಥೆಗಳ ಏನು ಸ್ಮರಣೆ ಇದೆ, ನನಗೆ ಅಭಿಮಾನ ಇದೆ, ನಾನು ಎಂದೂ ಮರಲಿಕ್ಕಾಗಲ್ಲ. ನಾನು ಅವ್ರಿಗೇನೂ ಕೊಡಲಿಕ್ಕಾಗಲ್ಲ, ಮಾತಿನಿಂದ ಮಾತ್ರ ಅವರಿಗೆ ನಾನು ಕೃತಜ್ಞತೆ ಹೇಳಬಲ್ಲೆ. ಇವತ್ತು ಸಾಗರೋಪಾದಿಯಲ್ಲಿ ವಿಶೇಷವಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯನ್ನು ಸಮೀಕ್ಷೆ ಮಾಡಿದಾಗ 51 ಲಗ್ನಗಳಿವೆ ಅಂತಕ್ಕಂಥದ್ದು ಮಾಹಿತಿ ಇತ್ತು. ಆ ಮಧ್ಯೆಯೂ ಕೂಡ ನನ್ನ ಕರೆಗೆ ಹೋಗ್ಬಿಟ್ಟು, ಯಾಕಂದ್ರೆ ಇಲ್ಲಿ 2 ದಿಗ್ಗಜ ಕೆಲಸ ಮಾಡಿದೆ. ಒಂದು ಶರಣಬಸಪ್ಪ ಚಲವ, ಆಮೇಲೆ ಸಿದ್ದರಾಮ್ ಸೀತಾ ಅಂತಕ್ಕಂಥ ನಮ್ಮ ಇಬ್ಬರು ಸೋದರಳಿದರು ತಮ್ಮ ತನು ಮನ ಧನ ಸಮಯ ಕೊಟ್ಟಿದ್ದಾರೆ. ಅದರ ಆತ್ಮೀಯವಾಗಿ ಫೋನ್ ಮಾಡಿ ಕರೆಸಿದ್ರೆ ಸಾಗರೋಪಾದಿಯಲ್ಲಿ ಜನ ಬಂದಿದ್ದು ಬಹುಶಃ ನನ್ನ ಕಣ್ಣಿನ ಜಿಲ್ಲೆಯಲ್ಲಿ ನೀರು ಕೂಡ ಬರ್ತಾಯಿದೆ. ಇವತ್ತು ಇಡೀ ನಮ್ಮ ಟೋಕ್ರೆ ಹಾಗೂ ಚಲವ ಪರಿವಾರ ನಮ್ಮಲ್ಲಿ ಇರ್ತಕ್ಕಂಥ ಗೌರವಕ್ಕಾಗಿ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆನೇ. ವಿಶೇಷವಾಗಿ ಇಲ್ಲಿ 26 ಜನ ಕಿರಿಯ ತರಬೇತಿ ಅಧಿಕಾರಿಗಳನ್ನು ನಾನು ಸನ್ಮಾನ ಮಾಡಿ ಬಹುಶಃ ನೀವೆಲ್ಲ ನೋಡಿದ್ರು. ಅನೇಕ ಜನ ನನ್ನಲ್ಲಿ ಆಕ್ರೋಶ ಕೂಡ ಒಪ್ಪಿಬಿಡಿ, ಇಲ್ಲ ಮೊದಲು ನಿಮಗೆ ಸನ್ಮಾನ ಮಾಡ್ತೀವಿ ಅಂದ್ರೆ ಮೊದಲು ಸನ್ಮಾನ ಇಲ್ಲ. ಮೊದಲು ಸನ್ಮಾನ ಯಾರಿಗಾಗಬೇಕಂದ್ರೆ ಕಿರಿಯ ತರಬೇತಿ ಅಧಿಕಾರಿಗಳು KPSCಯಿಂದ ನೇಮಕಗೊಂಡು ಇವತ್ತು ಬೀದರ್ ಇರ್ಬೋದು, ಔರಾದ್ ಇರ್ಬೋದು, ಬಸವ ಕಲ್ಯಾಣ ಇರ್ಬೋದು, ಬಾಲ್ಕಿ ಇರ್ಬೋದು, ಹುಮನಾಬಾದ್ ಇರ್ಬೋದು, ಬಸವ ಕಲ್ಯಾಣದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ಕೌಶಲ್ಯ ಮನಸ್ಸುಗಳಿಗೆ ಮೊದಲು ಸನ್ಮಾನ ಮಾಡಿ ತದನಂತರ ನಾನು ಸನ್ಮಾನ ಮಾಡಬೇಕಂತ ದಿಶೆಯಲ್ಲಿ ಅವ್ರಿಗೆ ಸನ್ಮಾನ ಮಾಡಿದ್ದು. ನನಗೆ ಸನ್ಮಾನಕ್ಕಿಂತ ಅವ್ರಿಗೆ ಸನ್ಮಾನ ಮಾಡಿ ಏನು ಮಾಡಿದ್ದಲ್ಲ ಬಹಳ ದೊಡ್ಡ ಸಂತೋಷವಾಗಿದೆ. ವಿಶೇಷವಾಗಿ ಬೀದರ್ ಜಿಲ್ಲೆ ಅದು ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಅಥವಾ ಪ್ರಿಂಟ್ ಮಾಧ್ಯಮ ಇರ್ಬೋದು, ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆ ಹೇಳ್ತೀನಿ. ಇವತ್ತು ಎಲ್ಲರೂ ಕೂಡ ನನ್ನ ಕಾಯಕವನ್ನು ಬಿತ್ತಾರೆ ಮಾಡಿ ಇಡೀ ಜಿಲ್ಲೆಯ ಮನಸ್ಸುಗಳಿಗೆ ತಲುಪಿದ್ದು ನಾನು ಎಂದೂ ಕೂಡ ಮರಲಿಕ್ಕಾಗಲ್ಲ ಅಂತಕ್ಕಂಥ ನನ್ನ ಅಭಿಮಾನ ಕೃತಜ್ಞತೆಗಳ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಇದು ನಿವೃತ್ತಿ ಒಂದು ಪ್ರಕ್ರಿಯೆ ಅಷ್ಟೇ ರೀ. ಇದು ನಿವೃತ್ತಿ ಒಂದು ಪ್ರಕ್ರಿಯೆ. ಸಮಾಜದಲ್ಲಿ 60 ವರ್ಷ ಆದ ತಕ್ಷಣ ಕೆಲಸ ಮಾಡಬಾರ್ದು ಅಂತಿಲ್ಲ. 60 ವರ್ಷದಿಂದ ಏನೇನು ಕೆಲಸ ಮಾಡಬೇಕಾ ಅದಕ್ಕೆ ಸಾಕ್ಷಿ ನಾನೇ. ಯಾಕಂದರೆ 60 ವರ್ಷ ಏನೇನೋ ಕಗ್ಗಂಟಿರ್ತವೆ, ಇಲಾಖೆ ಒತ್ತಡ ಇರ್ತವೆ, ಜನಪ್ರತಿನಿಧಿ ಒತ್ತಡ ಇರ್ತವೆ. ಇವಾಗ ಹೇಗಿದೆ ಅಂದರೆ ನಾವು ಆರಾಮಾಗಿ ಸಂಸಾರದ ಭಾರ ಇಲ್ಲ, ಅಧಿಕಾರದ ಭಾರ ಇಲ್ಲ, ಯಾವುದೇ ಒತ್ತಡ ಇಲ್ಲ. ಒತ್ತಡ ಇಲ್ಲದೇ ಇರುವಾಗ ಏನೇನು ಕೆಲಸ ಮಾಡಬೇಕಾಗಿದ್ದಂತ ಅದೆಲ್ಲ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅದು ನಂಗೆ ಭಾಳ ಸಂತೃಪ್ತಿ ಇದೆ. ಇದರಲ್ಲಿ ನನಗೆ ಮೇನ್ ಮುಖ್ಯವಾಗಿ ನನ್ನ ಕೃತಜ್ಞತೆ ಹೇಳ್ತಾರೆ ನನ್ನ ಅರ್ಧಾಂಗಿಣಿ ಶೋಭಾದೇವಿ ಅವರಿಗೆ. ಯಾಕಂದ್ರೆ ನಾನು ಯಾವಾಗ ಬರಲಿ ಏನೋ ಬರಲಿ ಅಂತಂದರೆ ಎಲ್ಲೂ ಕೂಡ ಇವತ್ತು 39 ವರ್ಷಗಳ ನನ್ನ ಕಲ್ಯಾಣ ಮಹೋತ್ಸವ ಇದು ಒಂದು ಕೂಡ ಮಾತಾಡಲಿಲ್ಲ. ಅವಳಿಗೆ ನಾನು ಅನಂತ ಕೃತಜ್ಞತೆ ಹೇಳಲೇಬೇಕು. ಮುಂಬರುವ ದಿನಗಳಲ್ಲಿ ಆ ಹೆಣ್ಣುಮಗಳು ನನ್ನ ಜೊತೆ ಇದ್ದು ನನ್ನ ಭಾಳ ಸಂಗತಿಯಾಗಿ ಆಕೆನ ಸದಾಶಯ ನನ್ನ ಜೊತೆ ಹಂಚಿಕೊಳ್ಬೇಕಾಗಿ ಕೋರಿಕೊಳ್ತೇನೆ. ಜೊತೆಗೆ ಇಬ್ಬರು ನನ್ನ ಭಾವನೆ ಕುಡಿಗಳಿದ್ದಾರೆ, ಒಂದು ಬಸವಕುಮಾರ್, ಒಂದು ಚನ್ನಬಸವ. ಆ ಮಕ್ಕಳು ಕೂಡ ನಾವು ಯಾವ ಹಾದಿಯಲ್ಲಿ ಇದ್ದಲ್ಲಿ ಅದೇ ಹಾದಿಯಲ್ಲಿ ತಮ್ಮ ಜೀವನ ಸಾಗಿಸ್ತಿರೋದು ನನ್ನ ಬಹುದೊಡ್ಡ ಗೌರವದ ಸಂಕೇತ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಇವತ್ತು ಡಾಕ್ಟ್ರೇಟ್ ಪದವಿ ಪಡೆದಿದ್ದು ಬಹುಶಃ ನಾನು ಏನೂ ಅರ್ಜಿನೂ ಹಾಕಲಿಲ್ಲ.
ಜೊತೆಗೆ ಶಿಫಾರಸು ಕೂಡ ಮಾಡಿಲ್ಲ. ನಿಮಗೆಲ್ಲರಿಗೂ ಮಾಧ್ಯಮದವರಿಗೆ ಗೊತ್ತೇ ಇದೆ, ಇವತ್ತು ರೂಪಾಯಿ ಕೊಟ್ಟು ಡಾಕ್ಟರೇಟ್ ಪಡೆಯುತ್ತಂಥ ಆ ಒಂದು ಹಿನ್ನೆಲೆ ಒಳಗಾಗಿ ನಾನು ಎಲ್ಲೂ ಕೂಡ ಯಾವತ್ತೂ ಶಿಫಾರಸು ಮಾಡಿ ಅರ್ಜಿ ಹಾಕದೆ ನನಗೆ ನನ್ನ ಕಾಯಕಕ್ಕೆ ಕೌಶಲ್ಯಕ್ಕೆ ಮೆಚ್ಚಿ ಏನು ಘನ ಸರ್ಕಾರ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಕೊಟ್ಟಿದ್ದಲ್ಲ, ಇದು ಭಾಳ ದೊಡ್ಡ ನನ್ನ ಜೊತೆಗೆ ನಾನು ಮುಂದಿನ ದಿನಗಳಲ್ಲಿ ಈ ಡಾಕ್ಟರೇಟ್ ಪದವಿ ಪಡೆದಿದ್ದ ಕಡೆಯಿಂದ ಒಂದು ಕೃತಜ್ಞತೆ ಹೇಳಿ ಮುಂಬರುವ ದಿನಗಳಲ್ಲಿ ಅದು ಕನ್ನಡ ಸೇವೆ ಇರ್ಬೋದು, ಕೌಶಲ್ಯ ಸೇವೆ ಇರ್ಬೋದು, ಬಸವ ಸೇವೆ ಕೂಡ ಮಾಡಲಿಕ್ಕೆ ನಾನು ಕಂಕಣಬದ್ಧವಾಗಿದ್ದೀನಿ. ನನ್ನ ಉಸಿರು ಇರುವವರೆಗೆ 3 ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಬದ್ಧತೆ ಇದ್ದೀನಿ. ಒಂದು ಅದು ಬಸವ ಇರ್ಬೋದು, ಕನ್ನಡ ಇರ್ಬೋದು, ಕೌಶಲ್ಯ ಸೇವೆಗಾಗಿ ನನ್ನ ಮನ ಮಿಡಿತಾ ಇದೆ. ಧನ್ಯವಾದಗಳು. ಸರ್ಕಾರಿ ನೌಕರರಿಗೆ ಸಾಹಿತಿಗಳು ಕೂಡ ಕನ್ನಡ ಸೇವೆ ಮಾಡಿದ್ದಾರೆ. ಸಾಹಿತ್ಯ ಲೋಕದಲ್ಲಿ ಅವ್ರದ್ದೇ ಸೇವೆ ಇದೆ. ಬಿಡುವೇ ಇಲ್ಲ, ಸಂಸಾರ ಇದೆ, ಬಟ್ ಕುಟುಂಬ ಇದೆ, ಅಷ್ಟು ಟೈಮ್ ಕೊಡಲ್ಲ ಕೆಲಸಕ್ಕೆ. ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟು ಪ್ರಾಮುಖ್ಯತೆ ಕುಟುಂಬ ಕೊಡಲ್ಲ. ಏನು ಹೇಳ್ತೀವಿ? ಇಲ್ಲ, ಎಲ್ಲಕ್ಕೆ ಕೊಡ್ತಾರೆ, ಕುಟುಂಬಕ್ಕೂ ಕೊಡ್ತಾರೆ, ಧಾರ್ಮಿಕಕ್ಕೂ ಕೊಡ್ತಾರೆ, ಎಲ್ಲ ಕಡೆ ಕೊಡ್ತಾರೆ. ಅಷ್ಟೆ. ನನ್ನ ಹೆಸರು ಶೋಭಾದೇವಿ ಟೋಕ್ರೆ. ಏನು ಅನಿಸ್ತು ನಿಮಗೆ ಇವತ್ತು ಸನ್ಮಾನ ಮಾಡಿದ್ರೆ? ಎಷ್ಟು ಜನ ಬಂದರು ಇವತ್ತು? ಎಷ್ಟು ಜನ, ಖುಷಿ. ಎಷ್ಟು ಗೆಳೆಯರು ಬಳಗ, ಎಷ್ಟು ಹಾಂ, ನನಗೆ ಮೊದಲೇ ಗೊತ್ತಿತ್ತು ಬರ್ತಾರಂತ, ಎಲ್ಲರೂ ಬಂದಿದ್ದಾರೆ ಅಷ್ಟೇ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಚನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನಾ ಸಮಾರಂಭ ಇಟ್ಕೊಂಡಿರೋ ನಮ್ಮ ತಂದೆಯವರಿಗೆ ಇಲ್ಲಿ ಬೀದರ್ನಲ್ಲಿ. ಸೊ ಇಲ್ಲಿ ಎಲ್ಲ ಅವ್ರ ಬಂಧು ಮಿತ್ರರು ಮತ್ತು ಎಲ್ಲ ಅವ್ರ ಫ್ರೆಂಡ್ಸ್ ಏನಿದ್ದಾರೆ ಎಲ್ಲರೂ ಬಂದು ಸನ್ಮಾನ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅವರ ಕಾರ್ಯಕ್ಕೆ ಶ್ಲಾಘಿಸಿ ಮೈಸೂರು ಯೂನಿವರ್ಸಿಟಿನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ಎಲ್ಲ ಮಾಡ್ತಿದ್ದಾರೆ. ಅದನ್ನ ಎಂಟೈರ್ ಎಲ್ಲರೂ ಅವರಿಗೆ ಬಂಧು ಮಿತ್ರ ಅವ್ರಿಗೆ ಸಿಕ್ಕಿದೆ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದರಿಂದ ನಮಗೂ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ನಮ್ಮ ಪರ್ಸನಲಿ ನಮ್ಮ ಫ್ಯಾಮಿಲಿ ಕಡೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿಗಾಗಲಿ ಮತ್ತು ವಚನ ಚಾರಿಟೇಬಲ್ ಟ್ರಸ್ಟ್ ಸೊಸೈಟಿ ಅಧ್ಯಕ್ಷರಾದ ಅಲ್ಲಂಪ್ರಭು ನವದ್ಗೆರೆ ಮತ್ತು ಸುರೇಶ್ ಚಂಚೆಟ್ಟಿ ಅಣ್ಣವ್ರಿಗೆ ಇಬ್ಬರಿಗೂ ನಾವು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ ಫ್ಯಾಮಿಲಿ ಕಡೆಯಿಂದ. ಥ್ಯಾಂಕ್ ಯು. ಏನು ಅನ್ಸುತ್ತೆ ಇಷ್ಟು ಜನ ಗೆಳೆಯರ ಬಳಗ ಒಂದು ಭಾಳ ಜನ ಬಂದು ಪ್ರೀತಿ ವಿಶ್ವಾಸ ತೋರಿಸಿದ್ರು. ಇವತ್ತು ಡಾಕ್ಟರೇಟ್ ಪದವಿ ಸಿಕ್ಕಿದ್ದು ಪರವಾಗಿಲ್ಲ, ಬಟ್ ಜನ ಬಂದು ಅದನ್ನ ಮನ್ನಣೆ ಕೊಟ್ಟು